ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ನಿವೃತ್ತ ಸೈನಿಕರಿಗೆ ಸನ್ಮಾನ ಸಮಾರಂಭ. ಹೌದು ವೀಕ್ಷಕರೇ, ರಾಮದುರ್ಗ ತಾಲೂಕಿನ ಕಲಹಾಳ ಗ್ರಾಮದಲ್ಲಿ ನೀಲಗಂಗಾ ಪ್ಯಾರಾಮೆಡಿಕಲ್ ಕಾಲೇಜ್ ತುಮಕೂರು, ಚನ್ನಾಂಬಿಕಾ ವಿದ್ಯಾಸಂಸ್ಥೆ, ಕೆಜೆಜಿ ಚಾರಿಟೇಬಲ್ ಟ್ರಸ್ಟ್, ಕೆಜೆಜಿ ಡಯಾಗ್ನೋಸ್ಟಿಕ್ ಸೆಂಟರ್, ಕಾಳಿದಾಸ ವಿದ್ಯಾವರ್ತಕ ಸಂಘ ತುಮಕೂರು ಇವರ ಸಹಯೋಗದಲ್ಲಿ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಪರಮಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಜಗದ್ಗುರುಗಳು ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಇವರ ಹುಟ್ಟುಹಬ್ಬದ ಪ್ರಯುಕ್ತ ಕಲಹಾಳ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀಮನ್ ನಿರಂಜನ ಮನವಸ್ವರೂಪಿ ಶಾಂತಲಿಂಗ ಮಹಾಸ್ವಾಮಿಗಳು, ದೊರೆಸ್ವಾಮಿ ವಿರಕ್ತಮಠ ಬೈರ್ನಟ್ಟಿ ಶಿರೋಳ ಹಾಗೂ ಪರಮಪೂಜ್ಯ ಶ್ರೀಮನ್ ನಿರಂಜನ ಮನವಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳು, ಶ್ರೀ ಶಾಖಾ ಶಿವಯೋಗಿ ಮಂದಿರ ನಿಡಗುಂದಿಕೊಪ್ಪ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೀಲಗಂಗಾ ಪ್ಯಾರಾಮೆಡಿಕಲ್ ಕಾಲೇಜಿನ ಕಾರ್ಯದರ್ಶಿಗಳಾದ ಕಲ್ಲಪ್ಪ ಜಗ್ಗಲ್ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ರಾಮದುರ್ಗ ತಾಲೂಕಾ ಕುರುಬ ಸಮಾಜದ ಅಧ್ಯಕ್ಷರಾದ ಪಡಿಯಪ್ಪ ಕ್ವಾರಿ, ಮುಖಂಡರಾದ ಮಲ್ಲಪ್ಪ ಸೋಮಗೊಂಡ, ಖ್ಯಾತ ವೈದ್ಯರಾದ ಡಾಕ್ಟರ್ ಪ್ರಕಾಶ ಬೀರ್ನೂರ್, ಡಾಕ್ಟರ್ ವೀರಣ್ಣ ಮಲ್ಲಪ್ಪ ಬ್ಯಾಳಿ, ಡಾಕ್ಟರ್ ಶ್ರೀಧರ್ ಮಾರುತಿ ಶೆಲ್ಲಿಕೇರಿ, ಡಾಕ್ಟರ್ ಶಶಿಧರ್ ಮರಿಬಾಶೆಟ್ಟಿ, ಡಾಕ್ಟರ್ ಭೂಮಿಕಾ ಶೆಲ್ಲಿಕೇರಿ ಊರಿನ ಗಣ್ಯರು ವೇದಿಕೆಯನ್ನು ಹಂಚಿಕೊಂಡಿದ್ದರು. ವೇದಿಕೆ ಮೇಲಿದ್ದ ಶ್ರೀಗಳು ಮುಖ್ಯ ಅತಿಥಿಗಳು ಜ್ಯೋತಿ ಬೆಳಗಿಸುವ ಮೂಲಕ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಿವೃತ್ತ ಮುಖ್ಯೋಪಾಧ್ಯಾಯರಾದ ವೆಂಕಣ್ಣ ಸಂಗಳ ಸ್ವಾಗತಿಸಿದರು. ಶಿಕ್ಷಕ MN ಗವನ್ನವರ್ ಕಾರ್ಯಕ್ರಮ ನಿರೂಪಿಸಿದರು. ಶಿಕ್ಷಕ ರಿಯಾಜ್ ಜೂಲಿಕಟ್ಟಿ ಕಾರ್ಯಕ್ರಮಕ್ಕೆ ವಂದಿಸಿದರು. ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಹಾಗೂ ನಿರಂಜನ ಮಹಾಸ್ವಾಮಿಗಳು ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯರ ಪಾದಗಳಿಗೆ ಭಕ್ತಿಪೂರ್ವಕ ನಮನ ಅರ್ಪಿಸುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಂಧು ಹಾಗೂ ನೀಲಗಂಗಾ ಮೆಡಿಕಲ್ ಕಾಲೇಜಿನ ಸಂಸ್ಥಾಪಕರಾದ ಕಲ್ಲಪ್ಪನ ಜಗ್ಗಲ್ ಅವರೇ ಹಾಗೂ ಮಲ್ಲಪ್ಪನ ಸೊಂಗೊಂಡವರೇ, ಅವರವರದೇ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಕಲಾ ಗ್ರಾಮದ ಎಲ್ಲ ಆತ್ಮೀಯ ಬಂಧುಗಳಿಗೂ ಹೃದಯಪೂರ್ವಕ ಪ್ರೀತಿಯ ನಮಸ್ಕಾರಗಳು ತಿಳಿಸುತ್ತಾ, ಬಂಧುಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ನೀಲಗಂಗಾ ಪ್ಯಾರಾಮೆಡಿಕಲ್ ಕಾಲೇಜ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ತಮ್ಮ ಹುಟ್ಟೂರಾದ ಕಲಾ ಗ್ರಾಮದಲ್ಲಿ ಮಾಡುತ್ತಾ ಬಂದಿದ್ದಾರೆ. ಬಂಧುಗಳು, ಯಾಕ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡ್ಬೇಕಂದ್ರೆ, ತಾನು ಹುಟ್ಟಿದ ಊರಲ್ಲಿ ಹೋಗಿ ಬೇರೆ ಎಲ್ಲೋ ಒಂದು ದೊಡ್ಡ ವ್ಯಕ್ತಿಯಾಗಿ, ಒಂದು ದೊಡ್ಡ ಹೆಮ್ಮೆ ವ್ಯಕ್ತಿಯಾಗಿ ಅನೇಕ ಕಾರ್ಯಕ್ರಮಗಳು ಸಂಸ್ಥೆಗಳು ಕಟ್ಟುತ್ತಾ ಇದ್ರು, ತನ್ನ ಊರಿಗೆ ಹೆಮ್ಮೆ ಪಡುವಂತ ತಂದೆ ತಾಯಿಗಳ ಹೆಸರು ಉಳಿಸಲು ಹಾಗೂ ತನ್ನ ಊರಿನ ಎಲ್ಲ ಹಿರಿಯರ ಮಾರ್ಗದರ್ಶನ ಮತ್ತು ಎಲ್ಲ ಯುವಕರೊಂದಿಗೆ ಒಳ್ಳೆಯ ಒಂದು ಸುಮಧುರ ಒಂದು ಬಾಂಧವ್ಯ ಉಳಿಸಿಕೊಳ್ಳಲು ಕಲ್ಲಪ್ಪನ ಜಗ್ಗಲ್ ಅವರು ಪ್ರತಿ ವರ್ಷ ಮಾಡ್ಬೇಕಂತ ವಿಚಾರ ಮಾಡಿ ಒಂದು ಕಲಾ ಗ್ರಾಮದ ಸುತ್ತಮುತ್ತ ಹಳ್ಳಿಗೂ ಮತ್ತು ಇಲ್ಲಿನ ಕಲಾಗ್ರಾಮದವರಿಗೂ ಒಂದು ಆರೋಗ್ಯ ಎಷ್ಟು ಮುಖ್ಯ ಅಂದ್ರೆ, ಜನರಿಗೆ ನಾವು ಏನೋ ಒಂದು ಕೆಲಸ ಮಾಡ್ಬೇಕಂದ್ರ ಮುಂಜಾನೆ ಎದ್ದ ಕೂಡಲೇ ಪ್ರತಿಯೊಂದು ಎಲ್ಲದಕ್ಕೂ ಆರೋಗ್ಯ ಬಹಳ ಮುಖ್ಯ. ಆ ಆರೋಗ್ಯನ ಕಾರ್ಯಗಳು ಇರುವುದಿಲ್ಲ, ಅದ್ರ ಬಗ್ಗೆ ಕಾಳಜಿನೂ ಇಲ್ಲ, ದಡಲ್ ಬಡಲ್ ಮಾಡ್ತಿರ್ತೀವಿ. ಆದ್ರೆ ಇಂಥ ಆರೋಗ್ಯ ತಪಾಸಣೆ ಶಿಬಿರ ನಡೆಯೋದ್ರಿಂದ ನಮ್ಮ ಆರೋಗ್ಯದ ಮುನ್ನೆಚ್ಚರಿಕೆ ಕ್ರಮಗಳು ನಡೀತಾವ ಹಾಗೂ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಒಂದು ಆರಾಮನೂ ಆಗ್ತೈತಿ. ಅಂತ ಕೆಲಸವನ್ನು ಕಲ್ಲಪ್ಪನ ಜಗ್ಗಲ್ ಅವರು ಮಾಡುತ್ತಾ ಬಂದಿದ್ದಾರೆ. ಆದ್ರೆ ವಿಶೇಷ ಏನಂದ್ರೆ, ಈ ಕಲ್ಲಾಳ್ ಗ್ರಾಮದವರು ಬಹಳ ಅದೃಷ್ಟವರು. ಯಾಕಂದ್ರೆ ಇಲ್ಲಿ ಕಲ್ಲಾಳ್ ಗ್ರಾಮದ ಪ್ರತಿ ವರ್ಷ ಒಳ್ಳೆ ಕಾರ್ಯಕ್ರಮ ಬಹಳ ನಡೀತಾವ. ಅದಕ್ಕೆಲ್ಲ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕಲ್ಲಪ್ಪನ ಜಗ್ಗಲ್ ಅವರು ಸಾಕ್ಷಿಯಾಕಾರ. ಆ ತುಮಕೂರಲ್ಲೇ ಇಲ್ಲಿ ಕಲಾಲಲ್ಲಿ ಹುಟ್ಟಿದ ಊರಾದ್ರೂ ಬಹಳ ದೂರ ಐತಿ, ಆದ್ರೂ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಇಲ್ಲಿ ಹಿರಿಯರ ಜೊತೆ ಹಾಗೂ ಯುವಕರ ಒಳ್ಳೆ ಒಂದು ಸಂಬಂಧ ಇಟ್ಟುಕೊಂಡ್ರಿಂದ ಇಂಥ ಕಾರ್ಯಕ್ರಮಗಳು ಇವತ್ತು ಸಾಕ್ಷಿ ಆಗಬಹುದು. ಅದಕ್ಕಾಗಿ ಇಲ್ಲೆಲ್ಲ ಸುತ್ತಮುತ್ತಲಿನ ಹಳ್ಳಿಯವರು ಈ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಬೇಕು. ಕಲಾಗ್ರಾಮದವರು ಪ್ರತಿ ವರ್ಷ ಈ ನಡೆಸುವಂತಹ ಉಚಿತ ಕಾರ್ಯಕ್ರಮ ಬಹಳ ಕೈ ಜೋಡಿಸ್ಬೇಕು. ಯಾಕಂದ್ರೆ ಸ್ವಂತ ಖರ್ಚಿನಿಂದ ಒಂದು ದೊಡ್ಡ ತಂಡ ಕಟ್ಟಿಕೊಂಡು ಅವರು ಫ್ಯಾಮಿಲಿ ಸಮೇತ ಬಂದು ಈ ಕೆಲಸ ಮಾಡುವುದು ಅಷ್ಟೊಂದು ಸುಲಭದ ಮಾತಲ್ಲ. ಈಗಿನ ಕಾಲದೊಳಗ ಪ್ರತಿಯೊಬ್ಬರು ಎಲ್ಲ ಸ್ವಾರ್ಥಿಗಳು ಇರುವಂತ ಕಾಲ. ರಾಜಕಾರಣಿಗಳಂತ ಅತಿ ಸ್ವಾರ್ಥಿಗಳು. ಇಲೆಕ್ಷನ್ ಬಂದಾಗ ಮಾತ್ರ ಬರ್ತಾರ. ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡೋದಾಗ್ಲಿ, ಅವರಿಗೆ ಸಾಥ್ ಕೊಡೋದಾಗ್ಲಿ, ಒಳ್ಳೆಯ ಕಾರ್ಯಕ್ರಮ ಮಾಡ್ರಪ್ಪ, ನೀವು ಊರಲ್ಲಿ ಅಲ್ಲ ತಾಲೂಕು ಲೆವೆಲ್ದಾಗ ನೀವು ಕೆಲಸ ಮಾಡಿ ಅಂತ ಹೇಳುವಂತ ರಾಜಕಾರಣಿಗಳು ಇಲ್ಲ, ದೊಡ್ಡ ಅಧಿಕಾರಿಗಳು ಇಲ್ಲ. ಏನೋ ಒಂದು ಸಮಾಜಪರ ಕೆಲಸಗಳನ್ನು ಕಲ್ಲಪ್ಪನ ಜಗ್ಗಲ್ ಮಾಡ್ತಾರೆ. ಅದಕ್ಕೆ ಬಹಳ ಪೂಜ್ಯರ ಸಹಕಾರ ಐತಿ. ಪೂಜ್ಯರ ಎಲ್ಲೋ ಒಂದು ಊರೊಳಗೆ ಏನೋ ಒಂದು ಸಂಪ್ರದಾಯ, ಸಂಸ್ಕಾರ, ಸದ್ವಿಚಾರ ಉಳಿತಂದ್ರೆ ಆ ಪೂಜ್ಯರ ಒಂದು ಆಶೀರ್ವಾದದಿಂದ ಬಹಳಷ್ಟು ಕೆಡಸೋರು ಯಾರಂದ್ರೆ ರಾಜಕಾರಣಿಗಳು. ಅದನ್ನ ಉಳಿಸೋರು ಅಂದ್ರೆ ನಮ್ಮ ಪೂಜ್ಯರ ಅದಾರಂತ ನಮ್ಮ ಭೂಮಿ ಮೇಲೆ ನಾವು ಇದ್ದಿದ್ದಕ್ಕೂ ಸಾರ್ಥಕ ಆಗತ್ತೆ.
ಯಾಕಂದ್ರೆ ನೋಡಿ ನೆಕ್ಸ್ಟ್ ಕರೆಕ್ಟ್ ಟೈಮಿಗೆ ಪೂಜಾರಿ ಬಂದ್ರು, ಇಲ್ಲಿ ಪೂಜಾ ಪುರಸ್ಕಾರ ಮಾಡಿದ್ರು. ಅದಕ್ಕೆ ಅವ್ರಿಗೆ ಕಲ್ಲಪ್ಪನರಿಗೂ ಈ ಕಾರ್ಯಕ್ರಮ ಮಾಡಿದ್ಕು ಸಾರ್ಥಕ ಮತ್ತು ಅರ್ಥಪೂರ್ಣದ ಆಕತಿ. ಯಾಕಂದ್ರೆ ಅವರು ಖರ್ಚು ಮಾಡೋದು ಮುಖ್ಯ ಅಲ್ಲ, ಇಲ್ಲಿ ಊರನವ್ರು ಎಲ್ಲರೂ ಹಿರಿಯರು ಮತ್ತು ಯುವಕರು ಅವರಿಗೆ ಸಹಕಾರ ಮಾಡೋದು ಬಹಳ ಮುಖ್ಯ. ಯಾಕವ್ರಿಗೆ ಒಂದು ತಮ್ಮ ಹುಟ್ಟಿದ ಊರಲ್ಲಿ ಏನಾರು ಒಂದು ಮಾಡಬೇಕು, ಒಂದು ಒಳ್ಳೆ ದಿನ ಮಾಡಬೇಕು. ನಾವು ಬರೀ ರೊಕ್ಕ ರೂಪಾಯಿ ಗಳಿಸಿದ ಕಡೆ ಲಕ್ಷ್ಯ ಕೊಡಬಾರ್ದು. ಒಂದು ಒಳ್ಳೆ ಕೆಲಸಗಳು ಮಾಡಿದ್ರೆ ಹಳ್ಳಿ ಜನಗಳು ಬಹಳಷ್ಟು ಮಂದಿಗೆ ಉಪಯೋಗ ಆಗತ್ತೆ. ಯಾಕಂದ್ರೆ ಅವರು ಹಳ್ಳಿ ಒಳಗೆ ಹುಟ್ಟಿ ಏನ ಕಷ್ಟಗಳು ನೋಡ್ಯಾರ, ಮತ್ತು ಅಲ್ಲಿ ಹೋಗಿ ತುಮಕೂರು ಹೋಗಿ ಬಹಳಷ್ಟು ಕಷ್ಟಪಟ್ಟ ಒಂದು ಒಳ್ಳೆ ಶಿಕ್ಷಣದ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಾರೆ. ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಯಾರು ಮಾಡ್ಕೋತಾರಂದ್ರೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದು ಬಹಳ ಮುಖ್ಯ. ಈಗ ಒಂದು ಒಳ್ಳೆ ಶಿಕ್ಷಣ ಇದ್ರೆ ಮಾತ್ರ ಅದು ಸರ್ವೋತ್ತಮ ಜೀವನ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ. ಯಾವುದೇ ರಂಗದಲ್ಲಿ ಇರಬಹುದು, ಅವ್ರು ಶಿಕ್ಷಣದೊಳಗೆ ಬೆಳಿಬೇಕು. ಮಾಡುತ್ತಾ ಬಂದಾರ. ಯಾಕಂದ್ರೆ ಇನ್ನ ಕಲಾರಾಮದ ಎಲ್ಲರಿಗೂ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಕಲ್ಲಪ್ಪನ ಜಗಳವರ ಈ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನೀವು ಕೈ ಜೋಡಿಸ್ತೀರಿ. ಅದರ ಜೊತೆಗೆ ನೀವು ಪ್ರತಿಯೊಬ್ಬರು ಈಗ ತುಟ್ಟಿ ಕಾಲ ಐತಿ, ಹೊಲ ಹಿಡಿದು ಮನಿ ಕಟ್ಸೋದ್ರ ಬಹಳ ಲಕ್ಷ್ಯ ಕೊಡ್ಬೇಡ್ರಿ. ನಿಮ್ಮ ಮಕ್ಕಳಿಗೆ ಹೆಂಗ ಕಲ್ಲಪ್ಪನ ಜಗಳವರು ಒಂದು ಒಳ್ಳೆ ಶಿಕ್ಷಣ ಕ್ಷೇತ್ರ ಆಯ್ದುಕೊಂಡಾರ, ಹಂಗ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಅಡ್ಮಿಷನ್ ಮಾಡ್ರಿ. ನಿಮ್ಮ ಮಕ್ಕಳು ಯಾವುದೇ ರಂಗದಲ್ಲಿ ಅವು ಒಂದು ಶಿಕ್ಷಣ ಮುಗಿಸಿ ಬಂದಾಗ ನಿಮ್ಮ ಬದುಕು ಸಾರ್ಥಕ ಆಗತಿ, ನಿಮ್ಮ ಶ್ರಮ ಮತ್ತು ಕಷ್ಟಪಟ್ಟಿದ್ದು ಸಾರ್ಥಕ ಆಗತಿ. ಯಾಕ ಶಿಕ್ಷಣ ಬಹಳ ಮುಖ್ಯ ಅಂತ ಕ್ಷೇತ್ರ ಕಲ್ಲಾಪುರ ಬಹಳ ನೋಡಿನ. ರಾಮದುರ್ಗ ತಾಲೂಕಿನಲ್ಲಿ ನಮ್ಮ ಹಾಲ್ಮತ ಸಮಾಜದ ಯಾವುದೇ ಕಾರ್ಯಕ್ರಮಕ್ಕೆ ಅವ್ರು ಕೇಳ್ತೀವಿ ನಾವು, ಕಲ್ಲಾಪನಾರ ಬರಿಪ್ಪ ಅಂತ ಹೇಳಿ ಕೇಳಿದಾಗ ಅವರು ಬರುವುದಷ್ಟೇ ಅಲ್ಲ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಆರ್ಥಿಕ ಸಹಾಯ 10,000 20,000 ತಾವು ಎಷ್ಟು ಹೇಳ್ತೀವಿ ಅಷ್ಟು ಸುಮ್ಮ ಕೊಟ್ಟು ಬಿಡ್ತಾರೆ, ಫೋನ್ ಪೇ ಮಾಡಿಬಿಡ್ತಾರೆ. ಯಾಕಂದ್ರೆ ಅವರಿಗೆ ಸಹಾಯ ಸಹಕಾರ ಮಾಡೋದು, ದಾನ ಧರ್ಮ ಮಾಡೋದು ಅವರು ಬಹಳ ಒಂದು ಕೈ ಮುಂದೆ ಐತಿ. ಯಾಕಂದ್ರೆ ಈಗಿನ ಕಾಲದೊಳಗೆ ಬಹಳಷ್ಟು ಜನ ನೋಡಿ ನಾನು ಅವರು ರಾಜಕಾರಣಗಳು ಬೆನ್ನೆತ್ತಿದ್ದಾರೆ, ಎಲ್ಲರೂ ಹಾಳಾಗಿ ಹೋಗಾಕಾರ, ಅದ್ರ ಯಾವುದೂ ಒಂದು ಜನಪರ ಕೆಲಸಗಳು ಮಾಡುತ್ತಾ ಬಂದಿಲ್ಲ. ಅದರೆಲ್ಲ ಪೂಜ್ಯರು ಕಟ್ಕೊಂಡು ಏನು ಅವ್ರು ಕೆಲಸ ಮಾಡತ್ತಾರ. ಯಾಕೆ ಇಬ್ರು ಪೂಜ್ಯರು, ಅವರು ಶಿವಕುಮಾರ ಸ್ವಾಮಿಗಳು ಇರ್ಬೋದು ಮತ್ತು ನಮ್ಮ ನಿರಂಜನ ಸ್ವಾಮಿಗಳು ಇರ್ಬೋದು, ಇವರು ಒಳ್ಳೆಯ ಒಂದು ಎಲ್ಲ ಯಾವುದೇ ಜಾತಿ ಮತ ಭೇದ ಭಾವ ಇರೋದು ಎಲ್ಲ ಸಮಾಜಕ್ಕೆ ಒಂದು ಒಳ್ಳೆ ಶಿಕ್ಷಣ ಕೊಡೋದು, ಅನಾಥ ಮಕ್ಕಳಿಗೆ ಕರೆದು ಉಚಿತವಾದ ಶಿಕ್ಷಣ ಕೊಡೋ ಕೆಲಸ ಮಾಡ್ಯಾರ. ಅಂತ ಕೆಲಸ ಮಾಡಿದ ವ್ಯಕ್ತಿಗಳಿಗೆ ನಾವು ಹುಟ್ಟುಹಬ್ಬ ಆಚರಿಸೋದು ಬಹಳ ಒಂದು ಸಂತೋಷ ಕೆಲಸ. ಆ ಕೆಲಸ ಇವತ್ತು ಕಲ್ಲಪ್ಪನ ಜಗಳ ಮಾಡ್ಯಾರ. ಇವತ್ತಿನ ದಿವಸ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನನ್ನನ್ನು ಕರೆಸಿ ಮಾತಾಡಲು ಅವಕಾಶ ಕೊಟ್ಟು ಹಾಗೂ ಸನ್ಮಾನಿಸಿದ ಊರಿನ ಗಣ್ಯ ವ್ಯಕ್ತಿಗಳು, ನನಗೆ ಆ್ಯಕ್ಚುಲಿ ಸ್ಟೇಜ್ ಮೇಲೆ ಮಾತಾಡೋಕೆ ಬರೋಂಗಿಲ್ಲ, ಬಟ್ ಇಲ್ಲಿ ಏನೋ ಹೇಳಿದ್ರೆ ಅಂತ ಮಾತಾಡಕತ್ತೇನೆ. ಕಲಿಬೇಕು, ಅದಕ್ಕೆ ಯಾವಾಗಲೂ ಯಾವತ್ತಿದ್ರೂ ದಿನಾನು ಕಲಿತಾನೆ ಇರ್ತೇವೆ. ಸೊ ಈಗ ಇವ್ರು ಸರ್ ಮಾತಾಡಿದ್ರು, ಭಾಳ ಚಂದ ಮಾತಾಡಿದ್ರು. ಯಾರು ಪಡೆಯಪ್ಪ ಕೊರ್ರಿ ಅವರು, ಅವ್ರು ಮೋಸ್ಟ್ಲಿ ನಾಯಕರದಾರ ಅನ್ಸುತ್ತೆ. ಸ್ಟೇಜ್ ಮೇಲೆ ಮಾತಾಡಿ ಭಾಳ ಬಿಡ ಐತಿ. ಹಿಂಗಾಗಿ ಎಲ್ಲರೂ ಬರೋಬರಾಗಿ ದೊಡ್ಡ ದನಿಗಳು ಮಾತಾಡಿದ್ರು. ನಾನು ಗೈನಕಾಲಜಿಸ್ಟ್ ಅಂದರೆ ಹೆರಿಗೆ ತಜ್ಞ. ನ್ಯಾಚುರಲ್ ಆಗಿ ಎಲ್ಲನೂ MBBS ಮಾಡಿದ್ಮ್ಯಾಗ ಮಾಡಿರ್ತೇವೆ. ನ್ಯಾಚುರಲ್ ಆಗಿ ಹೇಳ್ಬೋದು. ಒಂದು ಸಣ್ಣ ಕತೆ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತೀನಿ, ನನ್ನ ಜೀವನದಾಗ ಏನಾಗಿತ್ತು ಅಂತ ಹೇಳಿ ಸ್ಟಾರ್ಟ್. ಇನ್ನು ಒಂದು ಕ್ಲಿನಿಕ್ನಾಗ ನಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದಾಗ ಬಂದರು, ಒಬ್ಬ ಮುದಿಗೆ ಬಂದು, ಆಕೆ ಅಪ್ಪ ನನಗೇನು ಆಗಿಲ್ಲ ಅಂತಂದು ಹೇಳಿದ್ದಕ್ಕೆ, ನನಗೇನು ಆಗಿಲ್ಲ, ಸ್ವಲ್ಪ ಮೈಕೈ ಸುಸ್ತಾಕತಿ, ಸ್ವಲ್ಪ ಸುಸ್ತೈತಿ, ಇಲ್ಲ ಹೊರಗೆ ಬಿಸಿಲಾಗ ಅಡ್ಯಾಡ್ತೇನೆ, ಕುಂದಿರ್ತೀನಿ, ಊಟ ಮಾಡಿ ಕಡಿಮೆ ಮಾಡಿಲ್ಲ, ಅದಕ್ಕೆ ಹಿಂಗಂತೀನಿ. ಏನೇನು ಹೇಳ್ಕೊತ ಎಲ್ಲ ಮಾಡಿದ್ಲು. ಲಾಸ್ಟಿಗೆ ಆಯ್ತವ ನನಗೆ ಏನೂ ಆಗಿಲ್ಲ, ಒಂದು ರಕ್ತ ತಪಾಸ್ ಹೆಂಗೆ ಡಿಟೆಕ್ಟ್ ಮಾಡ್ತೀನಿ. ರಕ್ತ ತಪಾಸ್ ಮಾಡಿ ನೋಡಿದ್ರೆ ಆಕೆಗೆ ಅನಿಮಿಯಾ ಇರಬೇಕಾಗಿದ್ದು 10ರಿಂದ 16. ಸೊ ಆಕೆಗೆ ಇದ್ದಿದ್ದು 4, ಬಟ್ ಆಕೆ ಬದುಕಿದ್ದ ಗ್ರೇಟ್. ಸೊ ಸಣ್ಣ ಆಕೆ ಏನು ಇಲ್ಲ ಅಂತಾರಲ್ಲ ಈ ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು, ನನಗೆ ಏನೂ ಆಗಿಲ್ರಿ ಅಂದ್ರೆ ತಿಳ್ಕೊಬೇಕಲ್ಲ ಏನೋ ಐತಿ ಅಂತ. ಸೊ ಬಂದವ್ರು ಏನು ಹೇಳ್ತಾರೆ, ನನಗೆ ಏನೂ ಆಗಿಲ್ರಿ. ಆಮೇಲೆ ಬರ್ತಾರೆ, ಸರ್ ನನಗೆ ಬೆಳೆ ಮಟ್ಟ ಆಕತ್ರಿ, ಮುಟ್ಟಿನ ತೊಂದರೆ ಐತ್ರಿ, ನನ್ನ ಮಕ್ಳು ಆಗಿಲ್ರಿ ಅವು ಅಂತೇಳಿ. ಸೊ ದಯಮಾಡಿ ಎಲ್ಲರೂ ಐ ಥಿಂಕ್ ಹೆಣ್ಮಕ್ಳು ಭಾಳ ಕಡಿಮೆ ಅದಾರ, ಎಲ್ಲ ಗಂಡ್ಮಕ್ಳ ಕೂತಾರ. ದಯಮಾಡಿ ಹೆಣ್ಮಕ್ಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ರಿ. ಮನ್ಯಾಗ ಹೆಣ್ಮಕ್ಳು ಸರಿ ಇದ್ರೆ ನಿಮ್ಮ ಮನೆ ಚಂದ ನಡೀತೈತಿ. ಮುಂಜಾನೆ ಎದ್ಕೊಂಡು ನೀವು ಬಂದಿಲ್ಲ ಚಾ ಕುಡಿಯಕ್ಕೆ ಹೋಗ್ತೀರಿ, ಅಂಗಡಿ ಹೋಗ್ತೀರಿ, ಎಲ್ಲ ಹೋಗ್ತೀರಿ. ಅವ್ರದ ಸರಿ ಇಲ್ಲಕ್ಕ ನಿಮ್ಮ ಮನ್ಯಾಗ ಊಟನೂ ಸಿಗೋದಿಲ್ಲ, ನಿಮಗೂ ಸಿಗೋದು, ಏನೂ ಸಿಗೋದಿಲ್ಲ. ಆಮೇಲೆ ದಯಮಾಡಿ ಹೆಣ್ಮಕ್ಳು ಮನ್ಯಾಗ ಇದ್ದಿತ್ಲಾಗ ಹಳ್ಳಿ ಒಳಗೆ ನಮ್ದು ಆ್ಯಕ್ಚುಲಿ ಸಿಟಿ ಒಳಗೆ ಅದ ಅಷ್ಟು ಅಂತ ಮಾಡಿದ್ದೆ. ಮ್ಯಾಗಿ ಪ್ಯಾಕೆಟ್ ಬಂದವು, ಚಿಪ್ಸ್ ಪ್ಯಾಕೆಟ್ ಬಂದವು. ಮೊದ್ಲೇಗೆ ನಾವು ಇಲ್ಲಿ ಕಲಾಳದಾಗ ಸಣ್ಣಾಗಿದ್ದಾಗ ಈಗ ಜಾಸ್ತಿ ಆಗ್ಯಾವ ಅಂತಂದ್ರೆ ನನಗೆ ಇಲ್ಲಿ ಯಾರು ಕ್ವಾಲಿಫಿಕೇಷನ್ಸ್ ಇಲ್ಲಲ್ಲ, ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ನೀವೆಲ್ಲ ಭಾಗ್ಯಗಳನ್ನು ಕೊಟ್ಟು ಆರೋಗ್ಯ ಭಾಗ್ಯನ ಕಸ್ಕೊಂಡ್ಬಿಟ್ಟಿರಿ. ಎಲ್ಲ ಫ್ರೀ ಕೊಟ್ಟು ಅವ್ರಿಗೆ ಕೆಲಸ ಮಾಡೋದು ಬಿಡಿಸಿರಿ, ಆರೋಗ್ಯನ ಕಸ್ಕೊಂಡಿರಿ. ದಯಮಾಡಿ ಅದನ್ನ ಮಾಡಬೇಡ್ರಿ. ಇಲ್ಲೇ ಸ್ವಾಮಿಗಳು ಕೂತಾರ, ಅವರು ಎಲ್ಲರೂ ಹೇಳ್ತಾರೆ ಆರೋಗ್ಯದ ಬಗ್ಗೆ, ಎಷ್ಟೊಂದು ಮಂದಿ ಕಾಳಜಿ ಹೇಳ್ತಾರೆ. ಮನ್ಯಾಗ ಮೊದ್ಲೇಕ 4 ಗಂಟೆಗೆ ಅದು ಹೊಲಕ್ಕೆ ಹೋಗಿ ಅದೇನೋ ಹರಗಿದ್ನೆ ಗುದ್ಲಿ ಮಾಡಿ ಎಲ್ಲ ಮಾಡ್ತಿದ್ರು. 4 ಗಂಟೆಗೆ ಹೋಗಿ ಕೆಲಸ ಮಾಡ್ತಿದ್ರು. ಇವರು ಹೆಣ್ಮಕ್ಳು 7 ಗಂಟೆ ಬುದ್ಧಿ ತೊಗೊಂಡು ಹೋಗಿದ್ರು, ನಮ್ಮ ಮನೆಯವ್ರು ಹೋಗ್ಯಾರ ಅಂತೇಳಿ. ನೋಡ್ರಿ, ಮನುಷ್ಯ ಬರೀ 7ರಿಂದ
ಬರೀ ಒಂದು ಕೆಲಸ ಮಾಡ್ರಿ. ಈಗ ಎಷ್ಟು ಎಲ್ಲ ಯಾರು ಒಬ್ರು 5 ಗಂಟೆ ಒಳಗೆ ಹೇಳ್ತೀರಿ? ಇಲ್ಲಿ ಕುಂತಾರ ಕೇಳಾಕತ್ತೇನೆ, ಯಾರು ಒಬ್ರು ಹೇಳ್ತೀರಿ? 5 ಗಂಟೆಗೆ ಹೇಳ್ತೀರಿ? ನಾ ಹೇಳ್ತೀನಿ 4:00 ಬರೀ ಹೇಳೋದನ್ನ ಒಂದು ಅಭ್ಯಾಸ ಮಾಡ್ಕೊರಿ, ನಿಮ್ಮ ಆರೋಗ್ಯ ಎಷ್ಟು ಚೇಂಜ್ ಆಕತಿ. ಬರೀ ಹೇಳೋದನ್ನ. ಯಾರು ಹೊಲ್ದಾಗ ಕೆಲಸ ಮಾಡ್ತೀರಿ? ಏನೂ ಇಲ್ಲ, ಅವ ಆಳು ಬರಂಗಿಲ್ರಿ. ನಮ್ಗೆ 750 ರೂಪಾಯಿ ಕೇಳೇನ್ರಿ, 800 ಕೇಳೇನ್ರಿ, ಟ್ರಾಕ್ಟರ್ ಐತೇನ್ರಿ, ಊಟಕ್ಕೆ ಕೊಡ್ರೇನ್ರಿ, ಏನ್ರಿ ಅದು? ನಿಮ್ಮ ಆರೋಗ್ಯ ನಿಮ್ಮ ಕೈಯಾಗ. ನೀವು ಚಲೋ ಇದ್ರಿ ಅಂದ್ರೆ ಅಷ್ಟ ನಿಮ್ಮ ಮಕ್ಳು ಶಾಲೆ ಹೋಗಿ ಬರೀತಾರೆ ಅಂದ್ರೆ ಅವ್ರು ಓದ್ಸಾಕತ್ತಿ, ಈ ಗೋರ್ಮೆಂಟ್ ಅವ್ರು ಕೊಟ್ಟಂತ ಭಾಗ್ಯಗಳನ್ನ ಅನುಭವಿಸಕತ್ತಿ. ನಿಮ್ಮ ಆರೋಗ್ಯನ ಚಲೋ ಇರ್ಲಿಕ್ಕೆ ಏನ್ ಮಾಡ್ತೀರಿ? ಸೊ ಫಸ್ಟ್ ನೀವು ಥಿಂಕ್ ಮಾಡ್ರಿ. ನಿಮ್ಮ ಕೈಯಾಗ ಎಲ್ಲಾರ ಕೈಗೂ ಮೊಬೈಲ್ ಅದಾವ, ಎಲ್ಲಾರು ಆನ್ ಮಾಡಕ್ ಕೂತೀರಿ. ಈಗ ಒಬ್ಬರು ಏನೋ ನೋಡಕತ್ತಾರ, ಮೆಸೇಜ್ ನೋಡಕತ್ತಾರ, ಒಬ್ರು ಏನದ ನ್ಯೂಸ್ ನೋಡಕತ್ತಾರ, ಒಬ್ರು ಯೂಟ್ಯೂಬ್ ತೆಗ್ದಾರ, ಒಬ್ರು ರೀಲ್ಸ್ ನೋಡ್ತಾರ, ಒಬ್ರು ರೀಲ್ಸ್ ಮಾಡ್ತಾರ. ಮಾಡ್ರಿ, ಮೊಬೈಲ್ ಭಾಳ ಇಂಪಾರ್ಟೆಂಟ್, ಇಲ್ಲ ಅನ್ನಂಗಿಲ್ಲ. ಅದು ಜೀವದ ಈಗ ಹೆಂಡತಿ ಬೇಕಾದ್ರೆ ಬಿಡ್ತಾರ, ಮೊಬೈಲ್ ಬಿಡುದಿಲ್ಲ, ಅದು ಗೊತ್ತೈತೆ ನಮ್ಗೆ. ಮನೆಯವ್ರನ್ನ ಎಲ್ಲರೂ ಬಿಡ್ತಾರ. ಆ ಮೊಬೈಲನ್ನು ಉಪಯೋಗ ಮಾಡ್ರಿ. ಹೆಂಗೆ ಉಪಯೋಗ ಮಾಡ್ರಿ? ಹೌದು, ಈಗ ನಾ ಹೊಲಕ್ಕೆ ಏನು ಹಾಕಬೇಕು, ಎದನ್ ಬರ್ತೈತಿ, ನನ್ನ ಭೂಮಿ ಒಳಗೆ ಈ ಮಣ್ಣಿಗೆ ಏನೈತಿ ತಿಳ್ಕೊರಿ. ಇದೈತಿ, ಅದಕ್ಕಷ್ಟ ಉಪಯೋಗ ಮಾಡ್ರಿ. ಈಗ ನಿಮ್ಗೆ ಗೊತ್ತ ಒಂದು ಫ್ಯಾಕ್ಟ್ ಹೇಳ್ತೀನಿ, ಹೈಯೆಸ್ಟ್ ಇಂಟರ್ನೆಟ್ ಯೂಸ್ ಆಗೋದು ಸಂಬಳ ಎಲ್ಲಿ ಗೊತ್ತೇನ್ರಿ? ಹಳ್ಳಿ ಒಳಗ್ರಿ. ರಾತ್ರಿ 8 ಗಂಟೆ ಮ್ಯಾಗ ಯಾರಿಗೂ ಮೊಬೈಲ್ ಸಿಗ್ನಲ್ ಸಿಗೋದಿಲ್ಲ. ಈ ಸ್ಟ್ಯಾಟಿಸ್ಟಿಕ್ಸ್ ಒಳಗೆ ತೆಗೆದು ನೋಡಿದ್ರೆ ಬೆಂಗಳೂರು ಹುಬ್ಬಳ್ಳಿ ಎಲ್ಲಿ ಆಗುದಿಲ್ರಿ, ಎಲ್ಲ ಹಳ್ಳ್ಯಾಗ ಇರ್ತೈತ್ರಿ. ಆದ್ರೆ ಹಳ್ಳಿ ಮಂದಿ ಅಷ್ಟು ಮಂದಿ ಭಾಳ ಸ್ಟ್ಯಾಂಡರ್ಡ್ ಆಗ್ಯಾರ, ಎಲ್ಲರೂ ಭಾಳ ಮುಂದುವರೆದಾರ. ಆರೋಗ್ಯನ ಹೆಂಗೆ ನೀವು ಈಗ ಬ್ಯಾಸಿಗೆ ಬಂತಪ್ಪ, ನಾ ಹೊಲ ಸ್ವಚ್ಛ ಮಾಡಿದ್ನಿ, ಬಿತ್ತಬೇಕು, ಎಲ್ಲ ಮಾಡ್ತಿರಲ್ಲ, ಹಂಗೆ ನಿಮ್ಮ ಆರೋಗ್ಯನೂ ಕಾಪಾಡ್ಕೋಬೇಕು. ಫಸ್ಟ್ ಸಣ್ಣದ ಇದ್ದಾಗನ ತೋರಿಸಿ, ಹೌದಪ್ಪ ಇದು ಮಾಡೋಣ ಅಂತ ಹೇಳಿ. ಈಗ ನಮ್ಗೆ ಮೊದ್ಲಾಗ ಹಳ್ಳಿಯಿಂದ ಬರುವಂತಕ್ಕಂಥ ಪೇಷಂಟ್ಗಳು ಭಾಳ ಕಡಿಮೆ ಇದ್ದು. ನಮ್ಗೆ ಎಷ್ಟು ಮಂದಿ ಹಳ್ಳಿಯಿಂದ ಬರ್ತಾರೆ, ಬಂದ ತಕ್ಷಣ ನಾವು ಬದುಕಿಸ್ರಿ ಅಂತಾರ, ಎಲ್ಲ ಮುಗಿಸ್ಕೊಂಡ ಬಂದಿರ್ತಾರ. ಹೆಂಗೆ ಬದುಕಿಸು? ಎಲ್ಲ ಮುಗ್ದ ಬಿಟ್ಟಿರ್ತೈತಿ. ಸೊ ಅದಕ್ಕೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಾಗ ಇರ್ತೈತಿ. ನೀವು ಚಲೋದಂಗೆ ಮೊದ್ಲೇಕ್ ನೋಡ್ರಿ, ಮಂದಿ ಕೆಲಸ ಮಾಡ್ತಿದ್ರಿ, ಹೊಲಕ್ಕೆ ಹೋಗಿದ್ರಿ, ದುಡಿತಿದ್ರಿ, ಮೈ ಬಗ್ಗಿಸಿ ಆರಾಮಿದ್ರಿ. ಈಗ ಏನ್ ಮಾಡ್ತೀರಿ? ಆರಾಮ್ 7-8 ಹೇಳ್ತೀರಿ. ಐ ಥಿಂಕ್ ಇಲ್ಲಿ ಇನ್ನೂ ಚಾದ ಅಂಗಡಿ ಇರ್ಬೇಕದು, ಸಣ್ಣ ಇದ್ದಾಗ ಐತದು. ಇಲ್ಲಿ ಬಂದು ಆರಾಮ್ ಚಹಾ ಕುಡಿತೀರಿ, ಎಲ್ಲಡಿಕೆ ಹಾಕೋತೀರಿ, ಹೋಗಿ ತಪ್ಪು ತಿಳ್ಕೊಬೇಡ್ರ, ನಾ ಅನ್ನಕತ್ತೆ ಅಂತೇಳಿ. ನೀವು ಹಿರಿಯರ ಮಾರ್ಗದರ್ಶನ ಮಾಡಿದ್ರೆ ನಿಮ್ಮ ಮಕ್ಳು ದುಡಿತಾರ. ಈಗ ನೀವ ಬಂದು ಚಹಾ ಕುಡಿದ್ರೆ ನಮ್ಮ ಅಪ್ಪ ಚಹಾ ಕುಡಿದ್ ನಾನು ಕುಡಿತೇನೆ, ನಿಮ್ಮ ಅಪ್ಪ ಮುಂದೆ ಕುಡಿತಾನೆ, ತಮ್ಮ ಮಗ ಹಿಂದೆ ಕುಡಿತಾನೆ, ಮುಗೀತು ಅಷ್ಟ. ಮುಂದಿನ ಜೀವನ ಮಳೆ ರೊಟ್ಟಿ ಯಾಕೆ ಮಾಡ್ಬೇಕ್ರಿ? ಮ್ಯಾಗಿ ಪ್ಯಾಕೆಟ್ ಮಾಡ್ರಿ. ಮುಂಜಾನೆ ಮ್ಯಾಗಿ, ಈಗ ಎಲ್ಲರಿಗೂ ರಾತ್ರಿನೂ ಮ್ಯಾಗಿನ. ಈಗ ಹೆಚ್ಚು ಕಡಿಮೆ ಪಿಜ್ಜಾ ಬರ್ಗರ್ ಬಂದಿರ್ಬೇಕಲ್ರಿ, ಈಗ ಬಂದಾವನ್ರಿ. ಈಗ ಇಲ್ಲಿ ಡಬ್ಬೆ ಹೆಂಗಿರ್ಬೇಕು? ಈಗ ಗೋಬಿ ಮಂಚೂರಿ ಅವೆಲ್ಲ ಚಲೋ ಆಗಿರ್ಬೇಕು. ಆ ಗೋಬಿ ಮಂಚೂರಿ ಒಳಗೆ ಎಷ್ಟು ಹಾಕಿರ್ತಾರೆ ಕೆಮಿಕಲ್ ಅಂತಂದ್ರೆ ತಿನ್ನಾಕ ಬರೋದಿಲ್ಲ ನಿಮ್ಗೆ. ನೀವೇನು ತಿನ್ನಾಕತ್ತೀರಿ? ಗೊಬ್ಬರ ತಿನ್ನಾಕತ್ತೀರಿ. ಈಗ ಮನುಷ್ಯ ಏನಾಕತ್ತಿ, ನಂಗೆ ಜಾಸ್ತಿ ಬೆಳಿ ಬರಬೇಕು. ಎಲ್ಲಿ ಬೆಳಿಬೇಕು? ಹೆಂಗೆ ಬೆಳಿಬೇಕು? ಭೂಮಿನ ಯಾರು ಇದು ಮಾಡಕತ್ತಲ್ಲ, ಗೊಬ್ಬರನ ಹಾಕಕತ್ತಾರ, ಒಳಗೆ ಹಾಕಿದ್ದ ಮ್ಯಾಗ ಬರ್ತೈತಿ, ಅದನ್ನ ನೀವು ತಿನ್ನಾಕತ್ತೀರಿ. ಯಾಕೆ? ಜನರ ಹೆಲ್ತ್ ಕೆಳಾಕತ್ತೈತಿ ಅಂತೇಳಿ. ಸೊ ಮೊದ್ಲೇಕೆ ಏನಾಕಿತ್ತು? ಜೋಳದ ರೊಟ್ಟಿ ಮಾಡ್ತಿದ್ರು. ಜೋಳಕ್ಕೆ ಇದೇನು ಗೊಬ್ಬರಿಗೆ ಬರಬೇಕಾಗಿಲ್ರಿ, ಜಸ್ಟ್ ಅದು ತಂಪಿ ಬೆಳಿತೈತಿ. ಈಗೆಲ್ಲ ಸಿರಿಧಾನ್ಯಗಳನ್ನು ಬಂದವು. ಮೊದ್ಲೇಕೆಲ್ಲ ಕಸ ಬುಟ್ಟ ಹೋಗಿತಿದ್ರು ಅವ್ನು, ನಮ್ಮ ಮಂದಿ ಎಲ್ಲರೂ ಸಣ್ಣ ಇದನ್ನ ಹೋಗಿ ತೊಗಿ ಅಂತೇಳಿ. ಈಗ ರೊಕ್ಕ ಕೊಟ್ಟು ತಿನ್ನಾಕತ್ತೀವಿ ಅವನ್ನ. ಪರಿಸ್ಥಿತಿ ನಮ್ಮ ಕೈಯಾಗೆ ಇರ್ತೈತಿ, ನಾವು ಮಾಡಿಫಿಕೇಶನ್ ಮಾಡ್ಕೋಬೇಕಷ್ಟೇ. ಸೊ ಯಾವ್ದ ನಿಮ್ಮ ಮನ್ಯಾಗ ಯಾರ ಹೆಣ್ಮಕ್ಳು ಬಂದು ಇಪ್ಪ ನಂಗೆ ತ್ರಾಸ ಆಗೈತಿ, ಹಿಂಗಾಗೈತಿ ಅಂತಂದ್ರೆ ನೆಗ್ಲೆಕ್ಟ್ ಮಾಡಬೇಡ್ರಿ. ಅವ್ರು ಕರ್ಕೊಂಡೋಗಿ ಸ್ಟಾರ್ಟಿಂಗ್ ಹಂತದಾಗನ್ನ ಚಿಕಿತ್ಸೆ ಕೊಡಿಸ್ರಿ. ಮೊದ್ಲೇಕ ರೋಗ ಬರಲಾರ್ದಂಗೆ ನಿಮ್ಮನ್ನು ನೀವು ಕಾಪಾಡ್ಕೊರಿ. ಬೆಳಗ್ಗೆ ಯಾರ ನನಗೆ ಗೊತ್ತಿಲ್ಲ ಎಷ್ಟು ಮಂದಿ ಯೋಗಾಸನ ಮಾಡ್ತಾರೆ, ಹೊಲ ಕೆಲಸ ಮಾಡಿದ ಯೋಗಾಸನ, ಯೋಗ ಅಂತ ಮಾಡ್ತಾರೆ, ಸೂರ್ಯ ನಮಸ್ಕಾರ ಅಂತ ಮಾಡ್ತಾರೆ, ಎಕ್ಸಸೈಸ್ ಅಂತ ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ಮಂದಿ ಸಿಟಿ ಒಳಗೆ ರೊಕ್ಕ ಕೊಡ್ತಾರ, ತಿನ್ನೋ ಟೈಮ್ನಾಗ ತಿಂದ್ಬಿಡ್ತಾರ, ಹೊಟ್ಟೆ ಬರ್ತೈತಿ. ಹೊಟ್ಟೆಗೆ ಇರ್ಸಕ್ಕ 40,000 ರಿಂದ 50,000 ರೂಪಾಯಿ ಕೊಡ್ತಾರ್ರಿ. ರೂಪಾಯಿ. ಸೊ ಪರಿಸ್ಥಿತಿ ಎಲ್ಲಿ ಬಂತ ನೋಡ್ರಿ. ಸೊ ಇಲ್ಲಿ ಕೂತಿರಿ ಹಿರಿಯರು, ನಮ್ಗೆ ಮೋಸ್ಟ್ಲಿ ಇದ್ರಾಗ ಒಂದಿಷ್ಟು ಮಂದಿ ನಮ್ಗೆ ಎತ್ತಿ ಆಡ್ಸ್ಯಾರ, ನಮ್ಗೆ ನೋಡ್ಯಾರ, ಬೆಳೆಸ್ಯಾರ, ಇಲ್ಲ ಅನ್ನಂಗಿಲ್ಲ. ಏನೋ ಸ್ವಲ್ಪ ಮುಂದೆ ಹೋಗಿ ಓದ್ತೇನೆ. ಊರಿಂದ ಇವ್ರು ಬಂದು ಕೇಳಿದ್ರು, ಸರ್ ಊರಾಗ ಇದು ಮಾಡ್ತೆ, ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತೆ ಅಂತೇಳಿ. ಆ್ಯಕ್ಚುಲಿ ಒಲ್ಲೆ ಅಂತ ಹೇಳಿದ್ದೆ ನಾನು. ಇವತ್ತು ನಾನು ಬೇರೆ ಫಂಕ್ಷನ್ಸು ಇದ್ದು, ನಾನು ಅಂದರೆ ನಮಗೊಂದು ಪ್ರೆಸಿಡೆಂಟಶಿಪ್ ಕೊಟ್ಟಾರ ಇವತ್ತು. ಹುಬ್ಳಿ ಧಾರವಾಡದ ನಮ್ಮ ಸಂಸ್ಥಾದ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅದೇನಿ. ಇವತ್ತು ಮಧ್ಯಾಹ್ನ ಫಂಕ್ಷನ್ ಇತ್ತು. ಆದ್ರೂ ಊರು ಕರೆದ್ರು ಅಂತೇಳಿ ಊರಿನ ಅಭಿಮಾನ ಮ್ಯಾಗ ಬಂದನಿ. ಅಂದ್ರೆ ನಮ್ಮ ಡ್ಯಾಡಿದು ಒಂದು ಕನಸು, ನಮ್ದು ಏನು ಮಾಡೋಣ ಅಂತೇಳಿ. ಹಂಗೆ ಎಲ್ಲ ಚಲೋನೂ ಓದೇವಿ, ಚಲೋನೂ ಮಾಡಾಕತ್ತೇವಿ. ಸೊ ನಮ್ಮ ಕೈಲಿ ಅದು ಸಹಾಯ ಮಾಡ್ತೇವೆ, ಊರಿಗೆ ಅಂತಿಲ್ಲ. ಬಟ್ ಎಲ್ಲರ ಹತ್ರ ರಿಕ್ವೆಸ್ಟ್, ದಯಮಾಡಿ ಮೊಬೈಲನ್ನು ಹಿತಮಿತವಾಗಿ ಬಳಸ್ರಿ. ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿರಿ ಚಲೋ. ಮ್ಯಾಗಿ, ಪಿಜ್ಜಾ, ಬರ್ಗರ್, ಗೋಬಿ ತಿನ್ನೋದು ಕಡಿಮೆ ಮಾಡಿರಿ. ಮನೆಯಾಗಿನ ರೊಟ್ಟಿ ತಿನ್ನಿರಿ. ದೇವ್ರನ್ನ ಹೇಳ್ತೀನಿ ನಿಮ್ಗೆ, ನೀವು ಆರೋಗ್ಯವಾಗಿರ್ತೀರಿ. ಇವನ್ ಚಪಾತಿನೂ ಬಿಡ್ರಿ, ರೊಟ್ಟಿ ತಿನ್ನಿರಿ. ಏನು ಭಾಳ ಏನು ಬೇಕಾಗಿಲ್ಲ. ಉಳ್ಳಾಗಡ್ಡಿ ಇರ್ತಾವೆ, ಸೌತೆಕಾಯಿ ಇರ್ತಾವೆ, ಗಾಜ್ ಇರ್ತಾವೆ, ಅವನ್ನ ಹೆಚ್ಚು ತಿನ್ನಿರಿ. ಅದಕ್ಕೆ 40,000 ರೂಪಾಯಿ ತಗೋತಾರ. ಅದನ್ನ ಹೇಳ್ತಾರೆ ಅವ್ರು ಮೊನ್ನೆ.
ಅವ್ರು ಕೇಳಿದ್ರು ಏನು ಮಾಡ್ತಾರೆ ಸರ್, ಬೆಳಗ್ಗೆ ಎದ್ದು ಸಲಾಡ್ ಮಾಡ್ಬೇಕ್ರಿ ನಾನು ಹೆಂಗೆ ಅಂತ ಕೇಳಿ ನಾನು ಆ ಸಲಾಡನ್ನು ಚಿತ್ರ ಅಂದರೆ ಡಿಸೈನ್ ಕಟ್ ಮಾಡಬೇಕು, ನೀವೇ ಅರ್ಧ ಕಟ್ ಮಾಡ್ತೀರಿ, ಅದನ್ನೊಂದು ತಪ್ಪು ಸ್ಕ್ವೇರ್ ಕಟ್ ಮಾಡಿದ್ನೆ, ಟ್ರಯಾಂಗಲ್ ಕಟ್ ಮಾಡಿದ್ನೆ ಮಾಡ್ತಾರೆ. ಅದ್ರ ಡಿಮ್ಯಾಂಡ್. ಸ್ಕ್ವೇರ್ ಕಟ್ ಮಾಡಿದ್ರೆ 10 ರೂಪಾಯಿ ಜಾಸ್ತಿ, ಟ್ರಯಾಂಗಲ್ ಕಟ್ ಮಾಡಿದ್ರೆ ಮತ್ತೆ 20 ರೂಪಾಯಿ ಜಾಸ್ತಿ. ಸೊ ನೋಡ್ರಿ, ನೀವೇನು ಮಾಡ್ತೀರಿ, ಇಲ್ಲ ಆರಾಮ್ ಮಾಡ್ತಿರಲ್ಲ, ಇಲ್ಲ ಬೆಳಗ್ಗೆ ಅದೊಂದು ಕಟಕ್ ರೊಟ್ಟಿ ಹಾಕೋರಿ, ಅದ್ರ ಮ್ಯಾಗ ತಿಂತಕ್ಕಂಥ ಪ್ರಮಾಣಗಳು ಇದಿರಬೇಕು, ಅಡ್ಜಸ್ಟ್ ಇರಬೇಕು. ಬೆಳಗ್ಗೆ ನೀವು ಎದ್ದ ತಕ್ಷಣ ಊಟ ಮಾಡಿರಿ, ಆಲ್ಮೋಸ್ಟ್ 70% ರಾ ಫುಡ್ ಅಂದ್ರೆ ರಾ ತರಕಾರಿಗಳು, ಸೌತೆಕಾಯಿ, ಗಜ್ರಿ, ಮೂಲಂಗಿ, ವಾಟೆವರ್ ಇವು ನೀವು ಬೆಳೆದಿರ್ತಾವೆ, ಹಕ್ಕರಿಕಿ, ಕಿರಿಕ್ ಸಾಲ ಎಷ್ಟೆಷ್ಟು ನಮ್ಗೆ ಹಳ್ಳಿಯಾಗಿ ಇನ್ನೂ ಭಾಳ ಚಲೋ ಅದ. ಹಳ್ಳಿನ ಕೆಡ್ಸಕ್ಕೆ ಹೋಗ್ಬೇಡ್ರಿ. ಹಳ್ಳಿ ಪ್ರತಿಭೆಗಳು, ಹಳ್ಳಿ ಇದು ಅಂತ ಭಯಂಕರ ನಿಮಗೆಲ್ಲ ಮ್ಯಾಗ ಹತ್ತಿಸಿಡ್ತಾರ. ಎಲ್ಲ ರಾಜಕಾರಣಿಯಿಂದ ಹಿಡ್ಕೊಂಡು, ಟಿ ವಿದಾರಿಂದ ಹಿಡ್ಕೊಂಡು, ನ್ಯೂಸ್ದಾರಿಂದ ಹಿಡ್ಕೊಂಡು ನಿಮ್ಗೆ ಎಲ್ಲರೂ ಹತ್ತಿಸಿ ಹೆಂಗೆ ಮಾಡ್ಬಿಟ್ರ ಅಂದ್ರೆ ನೀವು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರಿ. ನಾನು ಹಿಡ್ಕೊಂಡು ಹೇಳ್ತೇನೆ, ಯಾಕಂದ್ರೆ ನನಗೆ ಅರ್ಥ ಆಗಕ್ಕೆ 50 ವರ್ಷ ಆಯ್ತು ರೀ ಇದೇನಂತ ಹೇಳಿ. ಸೊ ಪಾಪ ನೀವೆಲ್ಲರೂ ಅದಿರಿ, ದಯಮಾಡಿ ನಿಮ್ಮ ಹೆಲ್ತ್ ಕಾಪಾಡ್ಕೋರಿ. ಹೆಚ್ಚಿಗೆ ರಾ ಫುಡ್, ಸೌತೆಕಾಯಿ, ಗಜ್ರಿ ಅಂತಾರಲ್ಲ, ರಾ ಫುಡ್ ತಿನ್ನಿರಿ. ಉಳ್ಕಾದನ್ನು ತಿನ್ನಿರಿ, ಮನೆ ಮಾಡಿ ಶಾವಿಗೆ ಮಾಡಿರಿ, ಮನೆಯಾಗಿಂದ ಊಟ ಮಾಡಿರಿ. ದಯಮಾಡಿ ಎಷ್ಟು ಸಾಧ್ಯ ಆಕೈತೆ ಮನೆಯಾಗಿಂದ ಊಟ ಮಾಡಿರಿ. ಇಲ್ರಿ ನಮ್ಮ ಮಗ ಸಿಟ್ಟಾಗದನ್ರಿ, ಇವತ್ತು ಬಂದಾಣ ಸಿಟಿಯಿಂದ, ನಾವು ಮನ್ಯಾಗ ಉಪ್ಪಿಟ್ಟ ಮಾಡ್ತೇವ್ರಿ, ಅವಲಕ್ಕಿನ ಮಾಡ್ತೇವ್ರಿ, ನಂಗೆ ಅವ್ಗೆ ಪಿಜ್ಜಾನ ತರಿಸ್ತೇವ್ರಿ, ಅದಲ್ಲ. ನಿಮ್ದು ಅಗಸಿ ಚಟ್ನಿ ಅಂತ ಮಾಡ್ತಾರೆ, ಗುರಳ್ ಹಿಂಡಿ ಅಂತ ಮಾಡ್ತಾರೆ, ಎಲ್ಲದಕ್ಕೂ ಐ ಥಿಂಕ್ ಇಲ್ಲಿ BMS ಡಾಕ್ಟರ್ ಭಾಳ ಚಲೋ ಅದಾರ, ಅವರೆಲ್ಲ ಕಲ್ತಾರೆ. ಅವರು ನೀವು ಅದನ್ನ ಎಲ್ಲರಿಗೂ ಹೇಳ್ಬೇಕ್ರಿ ಮೇಡಮ್. ಏನಿದೆ ಅಂತೇಳಿ ಅಗಸಿ ಚಟ್ನಿ ಇದುವರೆಗೆ ಯಾರು ನೋಡ್ರಿ, ಎಷ್ಟು ಒಂದು 50 ವರ್ಷದ ಕೆಳಗಿದ್ದಂಗೆ ಯಾವ ಕಾರ್ಡಿಯಾಕ್ ಅರೆಸ್ಟ್ ಆಗೈತಿ, ಹಾರ್ಟ್ ಫೇಲ್ ಆಗೈತ್ರಿ, ಹಾರ್ಟ್ ಆಗೈತ್ರಿ. ಈಗ 17, 16, 9, 8 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಮಾಡಕತ್ತಾರ. ಇದು 2ನೇ ವರ್ಷ ಅಂತ ಹೇಳಿದ್ರು. 1ನೇ ವರ್ಷಕ್ಕೆ ನಮ್ಗೆ ಬರೋಕ್ಕಾಗಿದ್ದಿಲ್ಲ. ಅವ್ರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ, ಪ್ರತಿ ವರ್ಷ ಹೆಲ್ತ್ ಚೆಕಪ್ ಮಾಡಲಿ. ನಮ್ದು ಊರನ್ ಮಂದಿ ಆರೋಗ್ಯವಾಗಿರಲಿ. ನೀವು ಆರೋಗ್ಯವಾಗಿದ್ರೆ ಎಲ್ಲನೂ ಆರೋಗ್ಯವಾಗಿರ್ತೈತಿ. ಫಸ್ಟ್ ಹೆಲ್ತ್. ನೀವು ಚಲೋ ಇದ್ರಿ, ಈ ನಿನ್ನ ಕಡೆ 1 ಕೋಟಿ ರೂಪಾಯಿ ಇರ್ತೈತಿ, ನೀ ಆರಾಮಿಲ್ಲ, ನೀ ಏನು ಅನುಭವಿಸ್ತಿದ್ದಿ? ರೊಕ್ಕ ಮುಖ್ಯ ಅಲ್ರಿ, ರೊಕ್ಕ ಬೇಕು, ನೆಸೆಸಿಟಿ ಎಷ್ಟೈತೆ ಅಷ್ಟೇ ಬೇಕು. ಯಾಕೆ ಕಳಿಸ್ತೇವೆ ಹೇಳ್ರಿ? ಉಣ್ಣಾಕ, ತಿನ್ನಾಕ, ಇರಾಕ. ಸೊ ನಮ್ಮ ಉಣ್ಣಾಕ ಐತಿ, ಎಸ್, ಅದಕ್ಕಿಂತ ಮುಖ್ಯ ನೀವು ಉಣ್ಬೇಕಂದ್ರೆ ನಿನ್ನ ಆರೋಗ್ಯ ಮುಖ್ಯ. ಸೊ ಏನೇನು ಮಾಡಿಫಿಕೇಶನ್ ಮಾಡ್ಕೋತೀರಿ ನೀವೇ ಮಾಡ್ಕೋರಿ. ನೀವು ಬೆಳಗ್ಗೆ ಇಳ್ತಿರೋ, ಹೊಲಕ್ಕೆ ಹೋಗ್ತಿರೋ, ಕೆಲಸ ಮಾಡ್ತಿರೋ, ಎಕ್ಸರ್ಸೈಸ್ ಮಾಡ್ತಿರೋ, ಊಟ ಮಾಡ್ತಿರೋ, ಮನೆಯಾಗಿಂದ ತಿಂತಿರೋ, ಹೊರಗಿಂದ ತಿಂತಿರೋ, ನಿಮಗೆ ಬಿಟ್ಟಿದ್ದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಾಗ. ಗೌರ್ಮೆಂಟಿಗೆ ಕೊಟ್ಟಂಥ ಭಾಗ್ಯಗಳನ್ನ ಅನುಭವಿಸ್ಬೇಕಂದ್ರೆ ನಿಮ್ದು ಆರೋಗ್ಯ ಚೆನ್ನಾಗಿದ್ರೆ ಅಷ್ಟೇ ನೀವೆಲ್ಲ ಭಾಗ್ಯಗಳನ್ನ ಅನುಭವಿಸ್ತೀರಿ, ಫೆಸಿಲಿಟಿ ತೊಗೋತೀರಿ, ನಿಮ್ಮ ಮನೆ ಚಂದ ಇರ್ತೀರಿ, ನಿಮ್ಮ ಮಕ್ಕಳು ಚಲೋ ಮಾಡ್ತಾರೆ. ಯಾರಿಗಾರ ಏನಾರ ನಾನು ಸ್ವಲ್ಪ ನೋವಾಗಿತ್ತಂದ್ರೆ ದಯಮಾಡಿ ಕ್ಷಮಿಸ್ರಿ. ಬಟ್ ಇದು ಕಹಿ ಸತ್ಯ, ಇದು ಭಾಳ ಕಹಿ ಸತ್ಯ. ಇನ್ಕ್ಲೂಡಿಂಗ್ ನಮ್ಮ ಗಣ್ಯ ವ್ಯಕ್ತಿಗಳು ಮ್ಯಾಗ ಕುಂತವ್ರನ್ನ ಹಿಡ್ಕೊಂಡು, ನನ್ನನ್ನು ಹಿಡ್ಕೊಂಡು ನಾನು ಹೇಳ್ತೇನೆ. ಈ ನಂದ ಹೇಳ್ತೇನೆ, ನನ್ನ ಮನ್ಯಾಗ ನನ್ನ ಮಕ್ಕಳನ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅವ್ರು ಬೆಳಗ್ಗೆ ಅದು ರೊಟ್ಟಿ ತಿನ್ನಂತಂದ್ರೆ ಹಿಂಗೆ ಮುಖ ನೋಡ್ತಾರ, ಒಂದು ಮಣ್ಣು ಕುಂದಿರ್ತಾರ. ಪುತ್ರ ವ್ಯಾಮೋಹ, ನಾವೆಲ್ಲ ಧೃತರಾಷ್ಟ್ರೇ, ಏನು ಮಾಡಕ್ಕೆ ಬರೋದಿಲ್ಲ. ಆಯ್ತಪ್ಪ ತಿನ್ನು, ನಮ್ಮಿಂದ ಚಲೋನ, ತಿನ್ನು ತಿನ್ನಿಸಿ ನಾವೇನು ಮಾಡ್ತೇವೆ ಹೇಳ್ರಿ? ನಾವು ಗಟ್ಟಿದ್ದೇವೆ, ಅವ್ರು ಗಟ್ಟಿಲ್ಲ. ಈಗ ಎಷ್ಟು ಜನ ಅಂತಂದ್ರೆ 50 ವರ್ಷಕ್ಕಿಂತ ಕಡಿಮೆ ಜನ ಎಲ್ಲರೂ ಸಾಯಕತ್ತಾರ. ಆ 30 ವರ್ಷಕ್ಕಿಂತಂತೂ ಅವು ಲೆಕ್ಕನೇ ಇಲ್ಲ. ಅವ ಜಿಮ್ ಮಾಡ್ತಿರ್ತಾನೆ ಸಾಯ್ತಾನ. ಇವ್ರಿ ಜಿಮ್, ಈ ಪುನೀತ್ ರಾಜ್ಕುಮಾರ್ದವ್ರು ನಿಮ್ದ ಸ್ಟಾರ್, ಎಷ್ಟು ವಯಸ್ಸು ಅವ್ರಿಗೆ? ಯಾಕೆ? ಕೈ ಸತ್ಯ ಅಂದ್ರೆ ಅವ್ರಿಗೆ ತಿನ್ನೋದ್ರ ಕಂಟ್ರೋಲ್ ಇರಲಿಲ್ಲ. ನಾನ್ ವೆಜ್ ಅನ್ನು ಎಷ್ಟು ಚಂದ ತಿಂತಿದ್ರಲ್ಲ, ಅವರು ಭಾಳ ಚಂದ ತಿಂತಿದ್ರು. ಅದ್ರ ತಕ್ಕಂಗೆ ಕೆಲಸ ಮಾಡ್ಬೇಕಿತ್ತು. ವೈದ್ಯರು ಹೇಳಿದ್ದು ಸಲಹೆ ಏನು ತಗೊಳ್ಳಿಲ್ಲ. ಅದ್ರ ಹಿಂದಿಂದನೇ ಹೇಳಿದ್ರು ಅವ್ರು, ಬರ್ರಿ ಇದು ಮಾಡ್ರಿ ಅಂತ ಹೇಳಿ. ಸೊ ಹಂಗೆ ಎಕ್ಸರ್ಸೈಸ್ ಮಾಡಿದ್ರೆ ಆದ್ರೂ ಹೋದ್ರೆ ಹಣೆ ಬರ ಬಿಡ್ರಿ, ಲಾಸ್ಟ್ ಇದ್ದ ಟೈಮ್ ಅಂತ ಎಲ್ಲರೂ ಹೋಗ್ತಾರೆ, ಅದು ಬೇರೆ. ಬಟ್ ಟೈಮ್ ಇರೋ ತನಕ ನಾವು ಚಲೋ ಇರ್ಬೇಕಲ್ಲ. ಸೊ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ಇಂಪಾರ್ಟೆಂಟ್. ಅದೇ ರೊಕ್ಕ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಆರೋಗ್ಯ ಇತ್ತಂದ್ರೆ ನೀವು ಗಳಿಸ್ತಿದ್ದಿ, ಇರ್ತಿದ್ದಿ, ಏನೋ ಬೇಕಾದ್ ಮಾಡ್ತಿದ್ದಿ, ಏನು ಬೇಕಾದ್ ಅಚೀವ್ ಮಾಡ್ತಿದ್ದಿ. ಆರೋಗ್ಯ ಇರ್ಲಿಕ್ಕಂದ್ರೆ ಏನೂ ಅಚೀವ್ ಮಾಡೋಕ್ಕಾಗೋದಿಲ್ಲ. ಓಕೆ, ಇಷ್ಟೆಲ್ಲ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಅದು ಕಹಿ ಸತ್ಯ ಅಂತ ಹೇಳಿದ್ರು. ಅದನ್ನು ಮಾತ್ರ ನಾವು ಮಸಾಲೆ ಅದನ್ನ ಹಚ್ಚಿ ಹೇಳಿಲ್ಲ, ಅವರು ನೇರವಾಗಿ ಹೇಳಿದ್ದಾರೆ. ಅದನ್ನು ಬಹಳ ವಿಚಾರ ಮಾಡಿ ನಾವು ಅವರು ಹೇಳಿದ ಸಲಹೆಗಳನ್ನು ಮುಂದುವರಿಸಬೇಕು. ಮತ್ತೆ ಕಣ್ಣಿಂದ ಅಂದ್ರೆ ನಾವು ಎದ್ದ ತಕ್ಷಣ ನೋಡ್ರಿ, ಕತ್ಲಾಗಿತ್ತಂದ್ರೆ ನಾವು ಕೈ ಹಿಂಗ ಮಾಡ್ತಾ ಇರ್ತೇವಲ್ಲ. ಎದ್ದ ತಕ್ಷಣ ನೋಡೋದೇ ಕಣ್ಣಿನ ಕೆಲಸ. ಆ ಕಣ್ಣಿಗೆ ನಾವು ಏನ್ ಮಾಡ್ತಾ ಇದೀವಿ ಈಗ? ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತ ಹೇಳಿ, ಕಂಪ್ಯೂಟರು, ಮೊಬೈಲು, ಮ್ಯಾಕ್ಸಿಮಮ್ ಮೊಬೈಲನ್ನು ಯೂಸ್ ಮಾಡಿ 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 ಕಣ್ಣೀರಿನ ಒಂದು ಪರದೆಯನ್ನ ಡ್ರೈ ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಬೆಳಗ್ಗೆ ಬೇಗ ಏಳಲು ನಮಗೆ ತುಂಬಾ
ಸುಸ್ತು ಅನ್ಸುತ್ತೆ, ಬೇಗ ಕಣ್ಣು ತೆಗಿಲಿಕ್ಕೆ ಡ್ರೈನೆಸ್ ಆಗಿ ಅದು ಲುಬ್ರಿಕೇಶನ್ ಎಲ್ಲ ಹಾಳಾಗಿ ಬೇಗ ಏಳಲು ಆಗ್ತಾ ಇಲ್ಲ. ಮೇನ್ ಕಾರಣ ಅದೇ. ಈಗ ಸರ್ ಹೇಳಿದ್ರಲ್ಲ, ಬೆಳಗ್ಗೆ 5 ಗಂಟೆ ಒಳಗೇನೆ ಎದ್ರೇನೆ ಎಲ್ಲ ಕಾರ್ಯಗಳು ಸಮೃದ್ಧಿಯಾಗುತ್ತವೆ. ನಮ್ಮ ಯಾವುದೇ ಕಾರ್ಯ ನೀವು ಮಾಡಿ, ಅಭ್ಯಾಸ ಮಾಡಿ, ಯಾವುದೇ ಹೊಲದ ಕೆಲಸ ಮಾಡಿ, ಇಲ್ಲಿ ಲೋಕಲ್ ಏನಾದರೂ ಮಾಡಿದ್ರು ಅದನ್ನ ಏಳಲಿಕ್ಕೆ ಅನುಕೂಲ ಆಗುವಂತ ಒಳ್ಳೆಯ ಎಕ್ಸಸೈಸ್ ಅಂದ್ರೆ ಮೊಬೈಲನ್ನು ಬಿಡಬೇಕು. ಮೊಬೈಲ್ ಬಿಡುವುದು ಒಂದು ಎಕ್ಸಸೈಸ್ ಇವಾಗ, ಅರ್ಥ ಆದ್ರೆ. ಆದ ಕಾರಣ ಮತ್ತೆ ಸರ್ ಹೇಳಿದ್ರು ಇಲ್ಲೇ ಲೋಕಲ್ ಎಲ್ಲಾ ಫುಡ್ಗಳನ್ನ ತಿನ್ಬೇಕಂತೇಳಿ. ಇಲ್ಲೇ ಬೆಳೆದ ಭೂಮಿಯಲ್ಲಿ 5 ಕಿಲೋಮೀಟರ್ ರೇಡಿಯಸ್ನಲ್ಲೇ ಬೆಳೆದ ಆಹಾರ ತಿನ್ನುವ ಪದ್ಧತಿಯನ್ನು ಇಟ್ಕೊಂಡ್ರೆ ಮಾತ್ರ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತದೆ. ಯಾಕಂದ್ರೆ ನಮ್ಮ ಭೂಮಿಯ ಗುಣಧರ್ಮದಿಂದ ಬೆಳೆದ ಆಹಾರ ಅದು. ನಾವು ಆ ಭೂಮಿಯಲ್ಲಿ ವಾಸ ಇದೀವಲ್ಲ, ವಾಸ ಇದ ಹತ್ರ ಎಲ್ಲಿ ಬೆಳೆದಿರ್ತೇವೆ, ಇಲ್ಲ ನಾವು ಬೆಳಗಾವದ್ದು, ನಾವು ಕೊಲ್ಲಾಪುರ ಉಳ್ಳಾಗಡ್ಡಿ ತಂದು ತಿನ್ಬೇಕು, ಆ ಭಾವನೆಯನ್ನ ತೆಗೆದು ಹಾಕ್ಬೇಕು. ಯಾಕಂದ್ರೆ ನಮ್ಮ ಭೂಮಿ ನಾವು ತಿಂದ ಆಹಾರವನ್ನು ಮಾತ್ರ ದಕ್ಕಿಸ್ಕೊಂತೈತಿ. ನಾವು ತಿಂದು ಮತ್ತೆ ಅವರು ಸರ್ ಎಲ್ಲ ತಿನ್ನೋದನ್ನ ಹೇಳಿದ್ರು, ನಾವು ಹೊರಗೆ ಹಾಕ್ತೇವಲ್ಲ ಮೂತ್ರದ ಮೂಲಕ, ಮಲಮೂತ್ರದ ಮೂಲಕ, ಆ ಆಹಾರವನ್ನು ನಮ್ಮ ಭೂಮಿನೇ ತಗೋಬೇಕಲ್ಲ ಅದನ್ನ ವಾಪಸ್ಸು. ಆ ಭೂಮಿ ಆ ಸ್ವೀಕಾರ ಮಾಡ್ಬೇಕಾದ್ರೆ ಹೆಮ್ಮೆಯಿಂದ ಸ್ವೀಕಾರ ಮಾಡ್ಬೇಕು. ಅದನ್ನು ಕೂಡ ನಾವು ಹೊರಗಿಂದು ಚೈನೀಸ್ ಫುಡ್ಡು ಆದ್ ಫುಡ್ಡು ತಿಂದ್ರೆ ಏನಪ್ಪಾ ಇದು ಕೆಮಿಕಲ್ ಹೊಸದು ಬಂತಲ್ಲ ಅಂತ ಭೂಮಿನೂ ನಮಗೆ ನಾಚಿಕೆ ಸ್ವಭಾವದಲ್ಲಿ ಹೇಳ್ತದೆ. ಈ ಮನುಷ್ಯನಿಗೆ ನಾಚಿಕೆನೇ ಇಲ್ಲ, ಹೊರಗಿನ ಆಹಾರ ತಿಂತಾನೆ ಅಂತ ಆ ಭಾವನೆಯನ್ನ ಭೂಮಿನೂ ನಮಗೆ ಉಗಿತಾ ಇರ್ತದೆ. ಅದಕ್ಕೆ ನಾವು ಇಲ್ಲೇ ಲೋಕಲ್ ತಿಂದ ಆಹಾರವನ್ನು ಮಾತ್ರ ಸೇವನೆ ಮಾಡ್ಬೇಕು, ಲೋಕಲ್ ಬೆಳೆದ ಆಹಾರವನ್ನು. ಇವನ್ ಹುಂಚಿಯನ್ನು ತಿನ್ಬೇಕು, ಇಲ್ಲೇ ಲೋಕಲ್ ಬೆಳೆದಿರೋದು. ನಾವು ಇಲ್ಲ ಹುಂಚಿಯನ್ನು ಪ್ಯಾಕ್ ಆಗಿ ಬಂದಿರ್ತೈತಿ, ಯಾವುದೋ ಸೂಪರ್ ಮಾರ್ಕೆಟಿಗೆ ಹೋಗ್ತೀವಿ, ಅದು ಎಲ್ಲಿ ಬೆಳೆದಿರ್ತೈತೋ, ಯಾವ ನೀರಿಂದ ಬೆಳೆದಿರ್ತೈತೋ. ಇನ್ನೊಂದು ಸತ್ಯ ಮಾತು ಹೇಳ್ಬೇಕಂದ್ರೆ, ಕರ್ನಾಟಕದಿಂದ ಬೆಳೆದ ಆಹಾರ 10 ವರ್ಷ ಇಟ್ಟು ತಿಂದ್ರೂ ಏನೇನೂ ಆಗಂಗಿಲ್ಲ. ಇದನ್ನ ನಾವು ರೈತರು ಯಾವುದೇ ಆರ್ಥಿಕ ತೊಂದರೆಯನ್ನು ಕ್ರಿಯೇಟ್ ಮಾಡಿ, ಇವನ್ ರಾಜಕಾರಣಿದವರೇ ನಮ್ಮ ರೈತರಿಗೆ ಆರ್ಥಿಕ ತೊಂದರೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಆರ್ಥಿಕ ತೊಂದರೆಯನ್ನು ಕ್ರಿಯೇಟ್ ಮಾಡಿ ಆ ಆರ್ಥಿಕ ಇಕ್ಕಟ್ಟಿನಲ್ಲಿ ಸಿಕ್ಕು ನಾವು ಬೆಳೆದ ಆಹಾರವನ್ನು ಅತಿ ಶೀಘ್ರವಾಗಿ ಮಾರಾಟಕ್ಕೆ ಬೆಲೆ, ಯಾವುದೇ ಬೆಲೆ ಇರಲಿ ಅದಕ್ಕೆ, ಯಾವುದೇ ಬೆಲೆಗೆ ಕೊಟ್ಟು ಮರಳಿ ಬಿಡ್ತೇವೆ ನಾವು. ಯಾಕಂದ್ರೆ ರೈತನಿಗೆ ಆರ್ಥಿಕವಾಗಿ ಇಕ್ಕಟ್ಟಿನಲ್ಲಿ ಸಿಗಿಸಿದವರು ರಾಜಕೀಯದವರೇ. ಹೆಂಗಂದ್ರೆ ಈಗ ಅವನಿಗೆ ಯಾವ್ದಾದ್ರು ಬೆಳೆ ಹಾಕಿರ್ತಾನಲ್ಲ, ಅದನ್ನ ಬೆಳೆ ಸಾಲವಾಗಿ ತಗೊಂಡಿರ್ತಾನವ, ಸಾಲ ಇಂಟ್ರೆಸ್ಟ್ ಇಲ್ದನ ಕೊಡ್ಬೇಕದು ಆಕ್ಚುಲಿ. ಆ ತರ ಇದನ್ನ ಕಾಯ್ದೆ ತೆಗಬೇಕು. ಇದು ಸಾಲನೂ ಇಂಟ್ರೆಸ್ಟ್ ಇಲ್ಲ ತೆಗಿತಾನೆ, ಮತ್ತೆ ಅವ್ರ ಕಡೆ ಯಾರು ದಲ್ಲಾಳಿ ಕಡೆಯಿಂದ ಸಾಲ ತಗೊಂಡ್ಬಂದಿರ್ತಾನೆ. ಆ ಒತ್ತಡಕ್ಕೆ ಅವನು ಮಣಿದು ರೈತ ಕೊಡ್ತಾನೆ. ಇಲ್ಲಾಂದ್ರೆ ರೈತನಲ್ಲಿ ಇಷ್ಟು ಶಕ್ತಿ ಇದೆ ಅಲ್ಲ ನಮ್ಮ ಕರ್ನಾಟಕದ ರೈತರಲ್ಲಿ, ಆ ಆರ್ಥಿಕ ಒತ್ತಡಕ್ಕೆ ಅಥವಾ ಮನೆಯಲ್ಲಿರುವ ಯಾವುದೇ ಲಗ್ನ ಕಾರ್ಯಗಳು ಏನೋ ಬರ್ತಾವ ಒತ್ತಡ, ಆ ತರ ಬಂದ್ಬಿಡ್ತಾವ ಮನುಷ್ಯನಿಗೆ. ಅಥವಾ ಈಗ ಮನೆ ಆ ತರ ಕಟ್ತಾ ಇಲ್ಲ ಮೊದ್ಲಿನಂಗೆ, ಸ್ವಲ್ಪ ಎಷ್ಟು ಬೇಕು ಅಷ್ಟೇ ನೀಡ್ ಕಟ್ತಾ ಇಲ್ಲ, ಆಡಂಬರವಾಗಿ ಕಟ್ಲಿಕ್ಕೆ ಹೋಗಿ ಸಿಕ್ಕಾಪಟ್ಟೆ ಸಾಲ ಮಾಡಿಬಿಡ್ತಾನೆ ರೈತ. ಇಲ್ಲಿ ಆ ಸಿಟಿ ಸ್ಟೈಲಲ್ಲಿ ಇಲ್ಲಿ ಮನೆ ಕಟ್ಲಿಕ್ಕೆ ಹೋಗಿ, ಅದು ಮಹಿಳೆಯರ ಮಾತು ಕೇಳಿ ಮನೆಯಲ್ಲಿ, ಅವ್ರು ಹಂಗ್ ಕಟ್ಟಿದ್ದಾರೆ, ಅವರು ಇಟಾಲಿಯನ್ ಟೈಲ್ಸ್ ತಂದಿದ್ದಾರೆ. ನಮ್ಮ ಇಲ್ಲೇ ಸುತ್ತಮುತ್ತಲು ಎಷ್ಟೋ ಕಲ್ಲು ನೈಸರ್ಗಿಕವಾಗಿ ಗರಿತು ಎಲ್ಲಾ ಕಲ್ಲುಗಳು ಪಾರ್ಟಿಕಲ್ ಇಲ್ಲೇ ಹತ್ರ ಇದ್ದವು ಎಲ್ಲ ಹಾಕಿ ಬೇಡಲ್ಲ. ಈಗ ಆ ಇಟಾಲಿಯನ್ ಇಟಲಿಯಿಂದ ತರಿಸ್ಯಾರಂತೆ, ಅವ್ರದನ್ನ ನಾವು ಇಲ್ಲಿ ಯೂಸ್ ಮಾಡಿದ್ರೆ ನಮ್ಮ ಭೂಮಿ ತಾಯಿ ಎಷ್ಟು ಕೊರಗ್ತಾ ಇದ್ದಾರೆ. ಭೂಮಿ ತಾಯಿ ಬಗ್ಗೆ ನಾವು ಅರಿವೇ ಇಲ್ಲ ನಮ್ಗೆ. ಆ ತರ ಇದನ್ನ ಮಾಡಿ ನಾವು ಇಲ್ಲಿಯ ಪದ್ಧತಿಯನ್ನ ಯೂಸ್ ಮಾಡ್ಕೋಬೇಕು. ಮತ್ತೆ ಕಣ್ಣಿನ ಪೊರೆ ಅಂದ್ರೆ ಇದೆ, ಕಣ್ಣಿನ ಪೊರೆ ಬಂದ್ರೆ ಅದಕ್ಕೆ ಆಪರೇಷನ್ ಮೂಲಕ ನಾವು ಅದೊಂದೇ ಅದಕ್ಕೆ ಉಪಾಯ. ಪೊರೆ ಬಂದಿದೆ ಅಂತೇಳಿ ಆಪರೇಷನ್ ಬೇಡ ಅಂತ ಭಯದಿಂದ ಇರಬೇಡ್ರಿ. ಇವಾಗಂತೂ ಲೇಸರ್ ಸಿಸ್ಟಮ್ ಮೇಲೆ ಆಪರೇಷನ್ ಆಗುತ್ತೆ, ಜಾಸ್ತಿ ಕಟ್ ಮಾಡಲ್ಲ. ಅವಾಗ ನಂಗೆ 6 mm ಕಟ್ ಮಾಡ್ತಾ ಇದ್ರು ಕಣ್ಣು ಆಪರೇಷನ್ ಮಾಡ್ಬೇಕಾದ್ರೆ. ಈಗ 2.2 mm ಅಲ್ಲಿ ಮೈಕ್ರೋ ಇನ್ಸಿಷನ್ ಅಲ್ಲಿ ಮಾಡ್ತಾರೆ. ಯಾರು ಭಯ ಇದ್ರೆ, ಮತ್ತೆ ಡಯಾಬಿಟಿಸ್ ಶುಗರ್ ಇದ್ದವರು ಕೂಡ ಆಪರೇಷನ್ ಮಾಡಬಹುದು. ಯಾರೋ ಹೇಳ್ತಾರೆ ನರ ಸತ್ ಬಿಟ್ಟಿದಾವೆ ನಿಮ್ಮ ಇನ್ನೂ ಆಗಲ್ಲ ಅಂದ್ರೆ, ಅದಕ್ಕೆ ನರ ಸತ್ತಿರಲ್ಲ, ಅದು ನೀವು ಡಯಾಬಿಟಿ ಮತ್ತೆ ಶುಗರ್ ಇಂದ ನರಗಳು ವೀಕ್ ಆಗಿರ್ತವೆ. ಆ ವೀಕ್ ಆಗಕ್ಕೆ ಕಾರಣನೇ ಮಾನಸಿಕ ಒತ್ತಡ. ಈಗ ಯಾರೇ ಡಯಾಬಿಟಿ, ಹೈಪರ್ ಟೆನ್ಷನ್, BP, ಶುಗರ್ ಏನಾರು ಇದ್ದಾರೆ ಆ ಪೇಷಂಟ್ಗಳಿಗೆ ಮನೆಯಲ್ಲಿರುವ ಎಲ್ಲಾ ಸದಸ್ಯರು ಮಾನಸಿಕವಾಗಿ ಅವರಿಗೆ ಒತ್ತಡ ಹೇರಬಾರದು. ಆ ಒತ್ತಡದಿಂದ ಆ ನರ್ವ್ಗಳು ಡಯಾಬಿಟಿ ಹಾಯ್ ಆಗಿರೋದ್ರಿಂದ ಹೆಚ್ಚಿರೋದ್ರಿಂದ ನರ್ವ್ಗಳು ಬಹಳ ವೀಕ್ ಇರ್ತವೆ. ಕಣ್ಣಿನ ನರಗಳಲ್ಲಿನೂ ಬ್ಲೀಡಿಂಗ್ ಆಗುತ್ತೆ. ಹಂಗೆ ಹಾರ್ಟ್ ಅಲ್ಲಿ, ಕಿಡ್ನಿಯಲ್ಲಿ ಆ ತರ ಪ್ರೆಷರ್ ಅವನಿಗೆ ಮಾನಸಿಕವಾಗಿ ನಾವು
ಫ್ರೆಂಡ್ಲಿ ಆಗಿರ್ಬೇಕು ಮನೆಯಲ್ಲಿ ಸಹ, ಡಯಾಬಿಟಿ ಇದ್ದವರಿಗೆ ಅಥವಾ ಹೈಪರ್ ಟೆನ್ಷನ್ ಇದ್ದವರಿಗೆ. ಓಕೆ, ಅದನ್ನು ಫಾಲೋ ಮಾಡಿ. ಮತ್ತೆ ಕಣ್ಣಿನಲ್ಲಿ ಏನಾದರೂ ಕೆಮಿಕಲ್, ಉದಾಹರಣೆಗೆ ಸುಣ್ಣದ ಪಕೆಟ್ ಏನಾರು ಹರಿಯುವಾಗ ಅಥವಾ ಹುಡುಗರು ಆಟ ಆಡುವಾಗ ಸುಣ್ಣ ಅದು ಕಣ್ಣಿಗೆ ಸಿಡಿಸ್ಕೊಂತಾರೆ. ಆ ಸುಣ್ಣ ಅದು ಕಣ್ಣಿಗೆ ಅದು ಬಿದ್ದ ತಕ್ಷಣ ಇಲ್ಲೇ ಪ್ರೈಮರಿ ಆರೋಗ್ಯ ಕೇಂದ್ರಗಳಿರ್ತವೆ, ಅಲ್ಲೆಲ್ಲ ತೋರಿಸ್ಬೇಕು. ಅಥವಾ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ, ಫಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ನೀರಿನಿಂದ ವಾಶ್ ಮಾಡಬೇಕು, ಚಲೋ ಕುಡಿ ನೀರಿನಿಂದ ತೊಳ್ಕೊಬೇಕದ. ಅದು ಹಾಸ್ಪಿಟ್ಲ್ಗೆ ಹೋಗುವವರೆಗೂ ಇರಬಾರ್ದು. ಒಮ್ಮೆ ಏನಾಗುತ್ತೆ, ರಾತ್ರಿ 12ಕ್ಕೆ ಬಿದ್ದಿರ್ತೈತಿ, ಹೋಗ್ಲಿ ಅಂತ ನಮ್ಮ ಶಾಂತಲಿಂಗ ಸ್ವಾಮೀಜಿ ಇದ್ದಾರೆ ಬೈರನಟ್ಟಿ ಅಪ್ಪುಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಪರಮ ಪೂಜ್ಯ ಶ್ರೀ ಅಭಿನವ ಚನ್ನಬಸವ ಶಿವಯೋಗಿ ನಿಡಗುಂದಿ ಮಠ ಅಪ್ಪುಗಳಿಗೆ ನಮಸ್ಕರಿಸುತ್ತಾ, ಮುಖ್ಯ ಅತಿಥಿಗಳಾದಂತಹ ಪಡೆಪ್ಪನ ಕ್ವಾರಿಯವರೇ ಹಾಗೂ ಮಲ್ಲಪ್ಪನ ಸೋಮಗೊಂಡವರೇ ಹಾಗೂ ಬಸಪ್ಪನ ಹಲಗತ್ತಿಯವರೇ ಹಾಗೂ ನಮ್ಮ ಗ್ರಾಮದ ಡಾಕ್ಟರ್ ಪ್ರಕಾಶ್ ಬೀರ್ನೂರವರೇ ಹಾಗೂ ಮಲ್ಲಪ್ಪ ಹಾದಿಮನೆಯವರೇ ಹಾಗೂ ಡಾಕ್ಟರ್ ಶಶಿಧರ್ ಮರ್ಬಾ ಶೆಟ್ಟಿಯವರೇ, ಡಾಕ್ಟರ್ ಮಲ್ಲಪ್ಪ ವೀರಣ್ಣ ಮಲ್ಲಪ್ಪ ಬ್ಯಾಳಿಯವರೇ ಹಾಗೂ ಸಚಿನ್ ಕೋಟೆನ್ನವರೇ, ನಮ್ಮ ಗ್ರಾಮದ ಹಿರಿಯರಾದಂಥ ಕರ್ವಸರ್ಪನ್ನವರೇ, ಇನ್ನೂರ ಹಿರಿಯರಾದಂತಹ ಹನುಮಂತಗೌಡರನ್ನವರೇ, ನಮ್ಮ ಗ್ರಾಮದ ಈಗ ಇತ್ತಿತ್ತಾಗ PMS ಕಂಪ್ಲೀಟ್ ಆದಂತಹ ಡಾಕ್ಟರ್ ಭೂಮಿಕಾ ಬಸವರಾಜ್ ಶೆಲ್ಲಿಕೆರೆ ಅವರೇ, ನಮ್ಮ ಗ್ರಾಮದ ಗುರು ಹಿರಿಯರು ಹಾಗೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯವರೇ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಇದು 2ನೇ ವರ್ಷ ನೀಲಗಂಗಾ ಪ್ಯಾರಾಮೆಡಿಕಲ್ ಕಾಲೇಜ್ ತುಮಕೂರು ಹಾಗೂ ಚಿನ್ನಾಂಬಿಕಾ ವಿದ್ಯಾಸಂಸ್ಥೆ ಹಾಗೂ KGJ ಚಾರಿಟೇಬಲ್ ಟ್ರಸ್ಟ್ ಹಾಗೂ KGJ ಡಯಾಗ್ನೋಸ್ಟಿಕ್ ಸೆಂಟರ್ ಈ ಸಂಯುಕ್ತ ಆಶ್ರಯದಲ್ಲಿ ಇದು ಕಲಾಳ ಗ್ರಾಮದಲ್ಲಿ 2ನೇ ವರ್ಷ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಮತ್ತು ಶ್ರೀ ಶ್ರೀ ನಿರಂಜನಾನಂದ ಪುರಿ ಮಹಾಸ್ವಾಮಿಗಳ ಹುಟ್ಟುಹಬ್ಬ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಇದು 2ನೇ ವರ್ಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಗ್ರಾಮದ ಗುರು ಹಿರಿಯರು, ಯುವಕರು, ಯುವ ಮಿತ್ರರು, ಅಕ್ಕ ತಂಗಿಯರು ಎಲ್ಲರೂ ಸಹಕರಿಸಿದ್ದಾರೆ. ಆ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಬರ್ತಾ ಇರೋದು. ಆದ ಕಾರಣ ನಾನು ಒಂದೆರಡು ಮಾತು ಮಾತಾಡ್ತೀನಿ, ಯಾಕಂದ್ರೆ ಇದು ಹೆಲ್ತ್ ಕ್ಯಾಂಪ್, ಇದು ಮಾತಿನ ಕಾರ್ಯಕ್ರಮ ಅಲ್ಲ. ಆ ಉದ್ದೇಶಕ್ಕಾಗಿ ಎರಡೆರಡು ಮಾತು ಮಾತಾರೆ. ನಮ್ಮ ಪಡೆಪ್ಪನ ಕ್ವಾರಿಯವರು ಒಂದು ಮಾತು ಹೇಳಿದರು, ಗುರು ಹಿರಿಯರು ಯುವಕರು ಎಲ್ಲ ಒಂದು ಬಾಂಧವ್ಯದಿಂದ ಸಹಕಾರದಿಂದ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ನಾನೀಗ ಈ ಕಾರ್ಯಕ್ರಮದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಗ್ರಾಮದ ಮುಖಂಡರಾಗ್ಬೋದು, ಯುವ ಮಿತ್ರರಾಗ್ಬೋದು, ಎಲ್ಲರೂ ನನಗೆ ಸಹಕಾರ ಕೊಡ್ತಾರೆ. ಅದು ನಾ ಪುಣ್ಯ ಮಾಡಿದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ಯಾವುದೇ ಕಾರ್ಯಕ್ರಮ ಆದರೂ ಗ್ರಾಮಸ್ಥರು ಎಲ್ಲರೂ ಬಂದು ಸಹಕರಿಸ್ತಾರೆ. ಎಲ್ಲ ನೀ ಏನು ಮಾಡ್ತೀವಿ ಮಾಡ, ನಾವು ನಿಮ್ಮ ಹಿಂದೆ ಇರ್ತೇವೆ ಅಂತ ಅನ್ನೋ ಒಂದು ಮಾತನ್ನ ನನಗೆ ಭಾಳ ಸಹಕಾರದಿಂದ ಒಂದು ಹೇಳುವಂಥ ಮಾತು. ಅದೇ ನನಗೆ ಇವತ್ತು ಅದೊಂದು ದೊಡ್ಡ ನನ್ನ ಪುಣ್ಯ ಅಂತ ಹೇಳ್ತಾ ಇದ್ದೀನಿ. ನಾನು ಕಲಾಳ ಗ್ರಾಮದಾಗ ಹುಟ್ಟಿದ್ದೆ ನನ್ನ ದೊಡ್ಡ ಪುಣ್ಯ ಅಂತ ಅನಿಸ್ತಾ ಇತ್ತು ಇವಾಗ. ಯಾಕಂದರೆ ನಾವು ಎಲ್ಲರಿಗೂ ಗ್ರಾಮದವ್ರ ಎಲ್ಲ ತಂದೆ ತಾಯಿ ಗೊತ್ತು. ನಾವೊಂದು ಬಡತನದಿಂದ ಬಂದಂತಹ ಕುಟುಂಬ ನಮ್ಮದು. ಹಾಗಾಗಿ ನಮ್ಮ ತಂದೆ ತಾಯಿ ಏನು ಕಷ್ಟಪಟ್ಟಿದ್ದಾರೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಅದಕ್ಕೆ ಆ ಕಷ್ಟದಿಂದ ನೋಡಿ ನಾವು ಏನೋ ಒಂದು ಹುಟ್ಟಿದ ಗ್ರಾಮಕ್ಕೆ ಏನಾದರೂ ಒಂದು ಮಾಡಬೇಕು, ಏನೋ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಏನಂತ ಟೈಟಲ್ ಇಡಬೇಕಂತಂದಾಗ ಅವ ನನಗೊಂದು ಐಡಿಯಾ ಬೆಳೀತು. ನಮ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಬರ್ತಡೇ ದಿವಸ ಮತ್ತು ನಿರಂಜನಾನಂದ ಸ್ವಾಮೀಜಿ ಒಂದೇ ತಿಂಗಳಲ್ಲಿ ಇರಿದಂಗೆ, ಶಿವಕುಮಾರ್ ಸ್ವಾಮೀಜಿ 1ನೇ ತಾರೀಕು ಏಪ್ರಿಲ್, ನಿರಂಜನಾನಂದ ಪುರಿ ಸ್ವಾಮೀಜಿ 10ನೇ ತಾರೀಕು ಏಪ್ರಿಲ್ ಇರೋದ್ರಿಂದ ಎರಡು ಸ್ವಾಮೀಜಿಯವರ ಪ್ರಯುಕ್ತ ಒಂದು ಆರೋಗ್ಯ ತಪಾಸಣೆ ಶಿಬಿರ ಮಾಡೋಣ ಅಂತ ಏನೋ ಒಂದು ಪ್ಲಾನ್ ಮಾಡಿ ಇದು ಒಂದು 2ನೇ ಕಾರ್ಯಕ್ರಮ ಕಲಾಳದಲ್ಲಿ. ಹಾಗಾಗಿ ನಾನು 2000ರಿಂದ ಕಲಾಳ ಊರು ಬಿಟ್ಟಿದ್ದೇನೆ. 2000 ಇಸ್ವಿಗೆ ನಾನು ಕಲಾಳ ಗ್ರಾಮದಿಂದ ತುಮಕೂರಿಗೆ ಹೋಗಿರೋದು. ಇವತ್ತಿಗೆ 26 ವರ್ಷ ನಾನು ತುಮಕೂರಲ್ಲಿ ವಾಸವಾಗಿರೋದು. ಯಾಕೆ ಈ ಮಾತು ಹೇಳ್ತೇನೆಂದರೆ, ನಾನು ತುಮಕೂರಲ್ಲಿ ಹೋಗಿರ್ತಕ್ಕಂಥ ನನ್ನೂರಲ್ಲ, ನನ್ನವ್ರು ಯಾರಿಲ್ಲ, ನನಗೆ ಬಂಧು ಬಳಗ ಯಾರಿರಲ್ಲ. ಹಾಗಾಗಿ ಅಲ್ಲಿ ತುಮಕೂರಲ್ಲಿ 26 ವರ್ಷ ಅಂದರೆ ನಾನು ಹೋದಾಗ ಸ್ಟಾರ್ಟಿಂಗ್ 2000 ಇಸ್ವಿಯಲ್ಲಿ ನಾನು ಒಂದು ಶ್ರೀದೇವಿ ಮೆಡಿಕಲ್ ಕಾಲೇಜ್ ಅನ್ನೋದು ಒಂದು ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡೋಕ್ಕೆ ಹೋದೆ. ಆ ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಓನರ್ ಆದಂಥ ಇದೇ ನವಲಗುಂದ ತಾಲೂಕಿನ ತುಪ್ಪದ ಕುರಟ್ಟಿ ಅವರವರು ಡಾಕ್ಟರ್ ಹುಲ್ನಾಯಕರ್ ಅಂತ ಅವ್ರನ್ನ ಇವತ್ತು ಈ ಸಂದರ್ಭದಲ್ಲಿ ನೆನೆಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ನನಗೆ ಒಂದು ಕೆಲಸವನ್ನು ಕೊಟ್ಟು
ತುಮಕೂರಿಗೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವರು ನನ್ನ ಪಾಲಿಗೆ ನಮ್ಮ ತಾಯಿ ಬಿಟ್ಟರೆ ಅವರೇ ದೇವರು ಅಂತ ನಾನು ಈ ಸಂದರ್ಭದಲ್ಲಿ ನಡೆಸ್ತಾ ಇದ್ದೇನೆ. ಹಾಗಾಗಿ ಅವರು ನನಗೆ ಏನು ಹುದ್ದೆ ಅಂತ ಕೊಡಲಿಲ್ಲ. ನಾನು ನಿಮ್ಮ ಮುಂದೆ ಯಾಕೆ ಹಂಚ್ಕೊತಾ ಇದ್ದೇನೆ 2 ನಿಮಿಷನಾಗ ಅಂತಂದರೆ, ನನ್ನ ಹುದ್ದೆ ಅಲ್ಲಿ ಏನಂತ ಗೊತ್ತಿರಲಿಲ್ಲ, ನನಗೇ ಗೊತ್ತಿರಲಿಲ್ಲ. ಸುಮ್ಮನೆ 2 ತಿಂಗಳು ಸುಮ್ಮನೆ ಓಡಾಡ್ತಾ ಕಾಲ ಕಳೆದೆ. 2 ತಿಂಗಳ ಸ್ಯಾಲ್ರಿನೂ ಕೊಟ್ಟರು ಅವ್ರು ನನಗೆ. ಆಮೇಲೆ ಒಂದು ಕ್ಲರ್ಕ್ ಪೋಸ್ಟ್ ಅಂತೇಳಿ ಒಂದು ಹುದ್ದೆ ಕೊಟ್ಟರು. ಆ ಕ್ಲರ್ಕ್ ಪೋಸ್ಟಿಂದ ನಮ್ಮ ಅನುಭವ ವರ್ಗದಿಂದ ಎಕ್ಸ್ಪೀರಿಯನ್ಸ್ ಆಗುತ್ತಂತಾರಲ್ಲ, ಆ ಎಕ್ಸ್ಪೀರಿಯನ್ಸ್ ಮೇಲೆ ಮತ್ತೆ ಸೂಪರ್ಡೆಂಟ್ ಪೋಸ್ಟ್ ಕೊಟ್ಟರು. 8 ವರ್ಷ ಶ್ರೀದೇವಿ ಮೆಡಿಕಲ್ ಕಾಲೇಜ್ ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡಿದೆ. ಶ್ರೀದೇವಿ ನರ್ಸಿಂಗ್ ಕಾಲೇಜಲ್ಲೂ ನಂದೇ ಜವಾಬ್ದಾರಿಯಲ್ಲಿ ಇದು ಮಾಡ್ತಿದ್ದೆ. ಆವಾಗ ನನಗೊಂದು ಅನ್ನಿಸ್ತು, ಪ್ರೈವೇಟ್ ಕಾಲೇಜಲ್ಲಿ ಎಷ್ಟು ಕೆಲಸ ಮಾಡಿದ್ರು ಅಷ್ಟರಾಗೆ ಇರ್ತೇವೆ ನಾವು ಅನ್ನೋದನ್ನು ಒಂದು ತಲೆಯಲ್ಲಿ ಬಂತು. ಹಾಗಾಗಿ ನಾವೇನು ಮಾಡಿದ್ವಿ, ಕೂತ್ಕೊಂಡು ನೀಲಗಂಗಾ ಎಜುಕೇಷನಲ್ ಟ್ರಸ್ಟ್ ಅಂತೇಳಿ ಒಂದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೋಂದಣಿ ಮಾಡಿದ್ವಿ. ಆ ಟ್ರಸ್ಟ್ ವತಿಯಿಂದ ಪ್ಯಾರಾಮೆಡಿಕಲ್ ಬೋರ್ಡ್ ಬೆಂಗಳೂರಿಂದ ನೋಟಿಫಿಕೇಶನ್ ಬಿಟ್ಟಿದ್ರು 2007-8ನೇ ಸಾಲಿಗೆ. ಆವಾಗ ಒಂದು ಅರ್ಜಿ ಹಾಕಿ ಅಪ್ಲಿಕೇಶನ್ ಹಾಕಿದಾಗ ನಮಗೆ ಡಾಕ್ಟ್ರ್ ಬೇಕು, ಡಾಕ್ಟ್ರ್ ಇಲ್ಲ ನಮ್ಮ ಕಾಲೇಜ್ ಏನು ನಡೆಯಲ್ಲ. ಯಾಕಂದ್ರೆ ಡಾಕ್ಟ್ರ್ ಇಂಪಾರ್ಟೆಂಟ್ ನಮಗೆ. ಡಾಕ್ಟ್ರ್ ಇಲ್ಲ ಅಂದರೆ ನಮ್ಮ ಕಾಲೇಜಲ್ಲಿ ಒಬ್ಬ ಪ್ರಿನ್ಸಿಪಲ್ ಬೇಕಂದ್ರೆ ಅವ್ರಿಗೆ ಎಲಿಜಿಬಲ್ ಪೋಸ್ಟ್ ಕ್ವಾಲಿಫಿಕೇಶನ್ ಅಂದರೆ MBBS MD ಪೆಥಾಲಜಿಸ್ಟ್ ಬೇಕು, ಇಲ್ಲ MBBS MD ಕಮ್ಯುನಿಟಿ ಮೆಡಿಸಿನ್ ಬೇಕು. ಅವ್ರು ಹುಡುಕ್ಬೇಕಲ್ಲ, ನಾವು ಹೊಸಬರು. ಹಾಗಾಗಿ ಒಬ್ಬರು ಡಾಕ್ಟರ್ ನಮ್ಮ ಪ್ರಕಾಶ್ ಬೀರ್ನೂರ್ ಅಂತವ್ರು ಸಿಕ್ಕರು ನಮಗೆ. ಮಾಡ್ರಿ ಜಗಲ್ ಅವ್ರು ಏನದು ಮಾಡ್ರಿಕಲ್ಲಪ್ಪ ಅಂತೇಳಿ. ಅವಾಗ ನಾವು ಒಂದು ಮಾಡಿದಾಗ 2008ರಲ್ಲಿ ಆರ್ಡರ್ ಆಯಿತು. ಈ 2008ರಲ್ಲಿ ಆದೇಶ ಹೇಗಾಯ್ತು ಅಂತ ಹೇಳ್ಬಿಡ್ತೀನಿ. ನಮ್ಮ ರಾಮದುರ್ಗ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಅವ್ರನ್ನ ಇವತ್ತು ನೆನೆಸ್ತಾ ಇದ್ದೇನೆ ನಾನು. ಅಶೋಕ್ ಪಟ್ಟಣ್ ಅವರು ನನಗೆ ಪ್ರಥಮ MLA ಆಗಿ ಸೋತಿದ್ರು ಅವರು. ಅವಾಗ ನನಗೆ ಅವ್ರು ಪರಿಚಯ ಆದರು ಬೆಂಗಳೂರಲ್ಲಿ. ಬನ್ನಿ ಕಲ್ಲಪ್ಪ ನಮ್ಮ ಚೇಂಬರ್ಗೆ ಅಂದರು. ಕರ್ಸ್ಕೊಂಡು ಮಾತಾಡಿದಾಗ ಏನು ಕೆಲಸ ಮಾಡ್ತೀಯಲ್ಲ ವಿಚಾರ ಈ ಥರ ಅಂದರೆ, ಈಗ ಒಂದು ಹೊಸ ಕಾಲೇಜ್ ಅಪ್ಲಿಕೇಶನ್ ಇದೆ, ಎಲ್ಲಿದೆ ಅದೊಂದರು. ರಾಮಚಂದ್ರ ಗೌಡರು ಮಿನಿಸ್ಟರ್ ಇದ್ದರು, BJP ಸರ್ಕಾರ. ಅವರು ಚೇಂಬರಿಗೆ ಕರ್ಕೊಂಡು ಹೋದ್ರು ನನ್ನೇ. ಬಾ ನಾನು ಬರ್ತೇನೆ ಜೊತೆ ಅಂತ ಅವ್ರ ಕಾರಲ್ಲೇ ಕರ್ಕೊಂಡು ಹೋಗಿ ರಾಮಚಂದ್ರ ಗೌಡರು ಒಬ್ಬರೇ ಚೇಂಬರ್ಲಿದ್ರು, ನಾನು ಅವರಿಬ್ಬರು ಓದಿವು. ಒಂದು ಕಾಲೇಜ್ ಇದೆ ಅಂತ, ನೀಲಗಂಗಾ ಪ್ಯಾರಾಮೆಡಿಕಲ್ ಕಾಲೇಜು, ಅದು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗ್ಬೇಕು, ಅದನ್ನು ಮಾಡಿಕೊಡಿ ಅಂತ ಕೇಳಿದಾಗ ಅವ್ರು ಒಂದು ಮಾತು ಹೇಳಿದ್ರು, ಅಶೋಕ್ ಇವ್ರು ಏನಾಗ್ಬೇಕು ನಿಮಗೆ ಅಂತೇಳಿ. ಅವ್ರು ಒಂದೇ ಮಾತು ಹೇಳಿದ್ರು, ಜಾತಿ ನೋಡಲಿಲ್ಲ, ಯಾವುದು ನೋಡಲಿಲ್ಲ, ಇವ್ರು ನಮ್ಮ ತಂಗಿ ಮಗ ಇವರು ಅಂತ ಹೇಳಿ. ಯಾಕೆ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊತಾ ಇದ್ದೇನೆ ಅಂದರೆ, ಮಾಡಿದವ್ರು ನೆನೆಸ್ಬೇಕಂತೆ. ಇವ್ರು ನಮ್ಮ ತಂಗಿ ಮಗ ಅಂತ ಹೇಳಿದಾಗ ಅಶೋಕ್ ಪಟ್ಟಣ್ ಹೇಳಿದ ತಕ್ಷಣ ಒಂದು ಲೆಟರ್ ಇತ್ತು. ಆ ಲೆಟರ್ಗೆ PS ನಂಜುಂಡಯ್ಯ ಅಂತಿದ್ರು, ನಮ್ಮ ಪಟ್ಟಣವ್ರ ಶಿಷ್ಯ, ತಹಸೀಲ್ದಾರ್ ಆಗಿದ್ರು ಚಿತ್ರದುರ್ಗದಲ್ಲಿ. ಅವ್ರನ್ನ ಕರಿಬಿಟ್ಟು ಒಂದು ಇನಿಷಿಯಲ್ ಹಾಕಿ ಕೊಟ್ಟರು, ಇದು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಬೇಕು ಅಂತ. ಹಾಗಾಗಿ ಯಾಕಂದರೆ ಅಶೋಕ್ ಪಟ್ಟಣ್ ಅವ್ರು ನಮ್ಮನೆ ಯಾವ ಜಾತಿಯಪ್ಪ ಅಂತ ಕೇಳಿಲ್ಲ. ನೀನು ಕಲಾಲ, ಆಯ್ತಪ್ಪ, ಜಗ್ಗಲ್ ಮುಗೀತಷ್ಟೇ. ಅವ್ರಿಗೆ ಇವತ್ತಿಗೂ ಜಗ್ಗಲ್ ಅಂತ ಗೊತ್ತಿಲ್ಲ. ಈಗ ರೀಸೆಂಟಾಗಿ 3 ವರ್ಷದಿಂದ ಜಗ್ಗಲ್ ಅವ್ರು ಅಂತ ಗೊತ್ತು ಅವ್ರಿಗೆ, ಬರೀ ಕಲ್ಲಪ್ಪ ಅಷ್ಟೇ ಅವರು. ಹಾಗಾಗಿ ಇವತ್ತು ಬರಬೇಕಾಗಿತ್ತು. ಹೋದ ವರ್ಷನೂ ಡೆಲ್ಲಿಗೆ ಹೋಗಿದ್ರು, ಈಗೂ ಅವರು ಸಚಿವ ಸ್ಥಾನಕ್ಕೆ ಓಡಾಡ್ತಾ ಇದ್ದಾರೆ, ಇವಾಗಲೂ ಡೆಲ್ಲಿಯಲ್ಲಿದ್ದಾರೆ. ಇರಲಿ, ಅದೇನು ಅದು ಅನಾನುಕೂಲದಿಂದ ಬರಲಿಲ್ಲ. ಹಾಗಾಗಿ ನಾವು ಒಂದು 2008-9ರಿಂದ ನೀಲಗಂಗಾ ಪ್ಯಾರಾಮೆಡಿಕಲ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಅವರ ಸಚಿವರ ಮುಂದೆ ನಿಂತು, ನಮ್ಮ ಪಟ್ಟಣವರ ಮುಂದೆ ನಿಂತು ಆರ್ಡರ್ ಕಾಪಿ ಕೊಡಿಸಿದಂಥ ವ್ಯಕ್ತಿ. ಹಾಗಾಗಿ ಅದೊಂದು ಇನ್ಸ್ಟಿಟ್ಯೂಟನ್ನು ನಾವು ಸ್ವಂತ ಬಿಲ್ಡಿಂಗ್ ಇಲ್ಲ, ಏನಿಲ್ಲ, ಒಂದೇ ಒಂದು ಡಬಲ್ ಬೆಡ್ರೂಮ್ ಮನೆಯನ್ನು ಬಾಡಿಗೆ ತೊಗೊಂಡಿದ್ದೆ ನಾನು ಪ್ರಾರಂಭದಲ್ಲಿ ಕಾಲೇಜ್ ನಡೆಸಲಿಕ್ಕೆ. ಯಾಕೆ ಇದನ್ನು ನಾನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೇನೆ ಅಂತಂದರೆ, ನಾನು ನನ್ನ ಬಂದ ದಾರಿ ನಾನು ಇವತ್ತಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಡಬಲ್ ಬೆಡ್ರೂಮ್ ಮನೆಯನ್ನು 2800 ರೂಪಾಯಿಗೆ ಬಾಡಿಗೆ ತೆಗೆದ ಒಂದು ಹೌಸಿಂಗ್ ಬೋರ್ಡ್ ಅಂತ ಸಿರಾಗೇಟಲ್ಲಿ ಇತ್ತು. ಆ ಓನರ್ ತುಂಬ ಆಂಧ್ರ ಪ್ರದೇಶದವ್ರು, ತೆಲುಗುದವರು. ಅವ್ರು ಒಂದೇ ಮಾತು ಹೇಳಿದ್ರು, ನೀವೆಲ್ಲರ ಬೋರ್ಡ್ ಹೊಡೀರಿ, ಏನಾರ ಮಾಡ್ಕೊಡ್ರಿ ಸರ್, ನೀವೇನಾರ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳಿದ್ರು. ಅಂಥ ಒಳ್ಳೆಯವರು ನಮಗೆ ಸಿಕ್ಕಿದ್ದು, ಅದು ದೊಡ್ಡ ಪುಣ್ಯ. ಅದರಲ್ಲೇ ಹಾಲಲ್ಲೇ ಒಂದು ಕ್ಲಾಸ್ ರೂಮ್ ಮಾಡಿದೆ. ಫಸ್ಟ್ ವರ್ಷ ಅಡ್ಮಿಷನ್ ನನಗೆ ಆಗಿರೋದು 9, ಅಂದರೆ 9 ಜನ ಸ್ಟೂಡೆಂಟ್ ನನಗೆ ಅಡ್ಮಿಷನ್ ಆಗಿರೋದು. 9 ಜನ ಸ್ಟೂಡೆಂಟು, 4 ಜನ ಲೆಕ್ಚರರು. ಅದರಲ್ಲೇ ಹೊಸ ಕಾಲೇಜು ಮನೆ ನಡೆಸ್ತಾನಂತಂದರೆ ಎಲ್ಲರೂ ಯೋಚನೆ ಮಾಡ್ತಾರೆ, ಅಡ್ಮಿಷನ್ ಆಗ್ಬೇಕಾದ್ರೆ ಯೋಚನೆ ಮಾಡ್ತಾರೆ. ಅವಾಗ 4 ಜನ ಡಿಸ್ಕಂಟಿನ್ಯೂ ಆದರು. ಇನ್ನು 5 ಜನ ಮಕ್ಕಳು ಉಳಿದು. ಆ 5 ಜನ ಮಕ್ಕಳಿಗೆ 4 ಜನ ಲೆಕ್ಚರ್ ನಾವು ಉಪನ್ಯಾಸಕರನ್ನ ಇಟ್ಟುಕೊಂಡು ಪಾಠ ಮಾಡಿಸಿ 2 ವರ್ಷ ಕಾಲ ಕಳೆದೆ. 2009-10ಕ್ಕೆ ನನಗೆ ಅಡ್ಮಿಷನ್ ಆಯಿತು, 30 ಅಡ್ಮಿಷನ್ನು. 2010-11 40 ಅಡ್ಮಿಷನ್ನು. 2011-12
60 ಸ್ಟೂಡೆಂಟ್ ಅಡ್ಮಿಷನ್ ಆಯಿತು. ಇವಾಗ ಟೋಟಲ್ ನಮ್ಮ 3 ಬ್ಯಾಚ್ ಸೇರಿ 180 ವಿದ್ಯಾರ್ಥಿಗಳು ನನ್ನ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಯಾಕಂದರೆ ನಾವು 9 ಜನ ಸ್ಟೂಡೆಂಟ್ ಇದ್ದಾಗ ನಾವೇನಾದ್ರು ಬೇಡಪ್ಪ ಕಾಲೇಜು ಬಿಟ್ಟು ಬಿಡೋಣ ಅಂತಂದಿದ್ರೆ ನಾನು ಇವತ್ತಿಲ್ಲಿ ಕಲಾವದಾಗ ಬಂದು ಯಾವ್ದಾರ ಒಂದು ಕಂಟಿ ಕಡ್ದು ಪಲ್ಲಾಗೊಬ್ಬ ನಾನು ಉಳುಮೆ ಮಾಡ್ಬೇಕಿತ್ತು. ನೀವು ನನಗೆ ಸಿಗ್ತಿರಲ್ಲ, ಈ ವೇದಿಕೆನೂ ಸಿಗ್ತಿರಲಿಲ್ಲ, ನಮ್ಗೆ ಚನ್ನಬಸವ ಅಪ್ಪುಗಳು ಸಿಗ್ತಿರಲಿಲ್ಲ, ಬೈರನಟ್ಟಿ ಅಪ್ಪುಗಳು ಯಾರಂತ ಗೊತ್ತಾಗ್ತಿರಲಿಲ್ಲ. ಇವತ್ತು ಈ ಡಾಕ್ಟರ್ಗಳು ಯಾರು ಅಂತ ನಾವು ಪರಿಚಯ ಆಗ್ತಿರಲಿಲ್ಲ. ಹಾಗಾಗಿ ಯಾರೇ ಆಗಲಿ ನಿಮ್ಮ ಮಕ್ಕಳಿಗೆ ಸಹಕಾರ ಕೊಡಿ. ಯಾಕೆ ನಾ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ತಂದೆ ತಾಯಿ ಕಷ್ಟಪಟ್ಟರು, ನಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟರು. ಒಂದು ಹೊತ್ತು ಊಟ ಇಲ್ಲ ಅಂತ ನಾನು ನೀರು ಕುಡ್ದಂಥ ತಂದೆ ತಾಯಿ ನಮ್ಮ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಲ್ಲೆಲ್ಲ ನಮ್ಮ ಗರ್ಭಸಪ್ಪನವ್ರಿಗೆ ಗೊತ್ತು, ಅಲಗತ್ತಿ ಬಸಪ್ಪನವ್ರಿಗೆ ಗೊತ್ತು ನಮ್ಮ ಮನೆತನೇನಂತ. ಅದಕ್ಕೆ ಮನುಷ್ಯನಿಗೆ ಕಷ್ಟ ಇರೋದು ಸಹಜ, ಆದರೆ ಮಕ್ಕಳನ್ನ ಓದಿಸ್ರಿ. ಈ ಮೊನ್ನೆ ಒಳ್ಳೊಳ್ಳೆ ರಿಸಲ್ಟ್ ಬಂದಿದ್ದಾವೆ 10th ನೋಡಿ, ಗ್ರೂಪ್ಗೆ ಹಾಕಿದ್ದಾರೆ. ಪ್ರತಿಯೊಬ್ಬರು ಮಕ್ಕಳು 85, 95 ತೊಗೊಂಡಿದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳು ಈ ಮುರಾರ್ಜಿಯಲ್ಲಿ ನಮ್ಮ ಪ್ರಭುವರ ಮಗಳು ಬೀರ್ನೂರು ಪ್ರಭುವರ ಮಗಳು 95% ಮಾಡಿದ್ರು. ಆ ಥರ ಒಂದು ಅವರನ್ನು ಫ್ರೀಡಮ್ ಆಗಿಬಿಟ್ಟು ಪ್ರತಿಯೊಂದಕ್ಕೆ ಅವ್ರಿಗೆ ಒಂದು ಸಹಕರಿಸಿದರೆ ಮಕ್ಕಳು ಓದ್ತಾರೆ. ಯಾಕಂದ್ರೆ ಅವ್ರಿಗೆ ನಾವು ಒತ್ತಡ ಮಾಡಬಾರ್ದು. ಅವ್ರು ಏನು ಓದ್ತಾರೋ ಅವ್ರಿಗೆ ಬಿಟ್ಬಿಡ್ಬೇಕು. ಇಂಜಿನಿಯರಿಂಗ್ ಮಾಡ್ತಾರೋ, ಮೆಡಿಕಲ್ ಮಾಡ್ತಾರೋ, BSc ನರ್ಸಿಂಗ್ ಓದ್ತಾರೋ, ಇನ್ನೊಂದು ಓದ್ತಾರೋ, ಪ್ಯಾರಾಮೆಡಿಕಲ್ ಓದ್ತಾರೋ, ಅವ್ರಿಗೆ ಆಯ್ಕೆ ಬಿಡಬೇಕು. ನಮ್ಮ ಆಯ್ಕೆಗೆ ಹೋದರೆ ಅವರು ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ ಗೊತ್ತಾಗಲ್ಲ. ಅದಕ್ಕೆ ಅವರವರ ಸ್ವಇಚ್ಛೆಯನ್ನು ಮಾಡಬೇಕು. ಅದಕ್ಕೆ ಈಗ ಕಣ್ಣಿನ ಚೆಕಪ್ ಡಾಕ್ಟರ್ ಬ್ಯಾಳಿ ಅವರು ಇದ್ದಾರೆ, ನಮ್ಮ ಹೆರಿಗೆ ಡಾಕ್ಟರ್ ಹೆಣ್ಮಕ್ಕಳ ಡಾಕ್ಟರ್ ಪ್ರಕಾಶ್ ಬೀರ್ನೂರು ಅವರು ಇರ್ತಾರೆ, ಎಲ್ಲ ಡಾಕ್ಟರ್ ಇರ್ತಾರೆ. ಇವತ್ತೊಂದು ನಿಮ್ಮ ಆರೋಗ್ಯ ನಮ್ಮ ಭಾಗ್ಯ. ಯಾಕಂದರೆ ಇದು ಆರೋಗ್ಯ ಉಚಿತ ತಪಾಸಣೆಯನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಯಾಕಂದರೆ 5:30 ತನಕ ಇರುತ್ತೆ. 5:30 ಗಂಟೆವರೆಗೂ ನಾವು ಇಲ್ಲಿ ಚೆಕಪ್ಪನ್ನು ಮಾಡ್ತಾ ಇರ್ತೇವೆ. ಎಲ್ಲ ಪ್ರತಿಯೊಂದು ಔಷಧಿಯನ್ನು ಇರುತ್ತೆ, ಫ್ರೀ ಇರುತ್ತೆ. ಎಲ್ಲ ಪ್ರತಿಯೊಂದು ಗ್ಯಾಸ್ಟ್ರಿಕ್ ಇರ್ಬೋದು, ಪ್ರತಿಯೊಂದು ತಲೆನೋವು, ಜ್ವರ, ಮೈಕೈ ನೋವಿಗೆ, ಪ್ರತಿಯೊಂದು ಶುಗರು, BP-ಗೆ ಎಲ್ಲದಕ್ಕೂ ಒಂದು ಔಷಧಿಯನ್ನು ತಂದಿದ್ದೇವೆ. ಪ್ರತಿಯೊಂದು ಒಬ್ಬರು ಎಲ್ಲರೂ ಬಂದು ಸದುಪಯೋಗ ಪಡಿಸ್ಕೋಬೇಕು. ಯಾಕಂದರೆ ನಿಮ್ಮ ಆರೋಗ್ಯ ಇದ್ದರೆ ಮುಂದೆ ಆಸ್ತಿ ಮಾಡ್ಬೋದು. ಆಸ್ತಿಯಿಂದ ಏನು ಆರೋಗ್ಯ ಬರಲ್ಲ. ನಾವು ಚೆನ್ನಾಗಿದ್ರೆ ತಾನೇ ದುಡಿದಾಗ ನಾವು ಚೆನ್ನಾಗಿರ್ತೇವೆ. ಹಾಗಾಗಿ ಎಲ್ಲ ನನ್ನ ಗುರು ಹಿರಿಯರು ನನಗೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಒಂದು ಸಹಕರಿಸಿದ್ದಾರೆ. ಹಾಗೂ ನಮ್ಮ ಎಲ್ಲ ಮಾದೇವ ಕಟ್ಟಿಯವರು ಸಹ ಏನು ಮಾಡ್ತೀರಿ ಮಾಡಿ, ನಾವು ಬರ್ತೇವೆ ನಿಮ್ಮ ಜೊತೆ ಯಾವಾಗಲೂ ಇರ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ನಾನೀಗ ಇಷ್ಟು ಜಾಸ್ತಿ ಏನು ಮಾತಾಡೋಕ್ಕಲ್ಲ, ಎಲ್ಲರಿಗೂ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಎಲ್ಲ ಗುರುಹಿರಿಗೂ ನಮಸ್ಕರಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಶಿವಕುಮಾರ್ ಸ್ವಾಮಿ. ಪರಿಣಾಮಗಳನ್ನು ತಿಳಿಸುತ್ತಾ ವೇದಿಕೆ ಮೇಲಿರ್ತಕ್ಕಂಥ ಕಲ್ಲಪ್ಪ ಅವರ ಆದಿಯಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಇಲ್ಲಿ ನೆರೆದಿರುವಂಥ ಸಮಸ್ತ ಸದ್ಭಕ್ತರೇ, ತುಮಕೂರಿನಿಂದ ಆಗಮಿಸಿರುವಂಥ ಈ ಒಂದು ಪ್ಯಾರಾಮೆಡಿಕಲಿನ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಲ್ಲಿ ಸಹಿತ ಶರಣಾರ್ಥಿಗಳು. ಇಲ್ಲಿವರೆಗೂ ಸಹಿತ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಹಾಗೂ ಕಾಗೇನಹಳ್ಳಿಯ ಪೂಜ್ಯರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇದು 2ನೇ ವರ್ಷದ ಒಂದು ಆರೋಗ್ಯ ತಪಾಸಣೆಯ ಕುರಿತು ಇಲ್ಲಿವರೆಗೂ ಸಹಿತ ತಮಗೆಲ್ಲರಿಗೂ ಸಹಿತ ಹೇಳಿದ್ದಾರೆ. ಆರೋಗ್ಯವೇ ಬಹಳ ಸಂಪತ್ತು ಅಂತ ಹೇಳಿದ್ದಾರೆ. ಆರೋಗ್ಯ ಯಾವ ರೀತಿಯಾಗಿ ಹದಗೆಟ್ಟು ಹೋಗ್ತಾ ಇದೆ ಅಂತಂದರೆ ಇಲ್ಲಿವರೆಗೂ ಸಹಿತ ಎಲ್ಲರೂ ಅದನ್ನೇ ಹೇಳಿದ್ದಾರೆ. ಅದನ್ನು ಸ್ವಲ್ಪ ಸಮಯದೊಳಗೆ ಹೇಳ್ತಾ ಇದ್ದೇನೆ ನಾನು. ಯಾಕಂದರೆ ಇಲ್ಲೆಲ್ಲ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಇದರಿಂದ ಇದು 1 ತಾಸಿನ ಒಳಗಾಗಿ ಕಾರ್ಯಕ್ರಮ ಮುಗಿಬೇಕಾಗಿತ್ತು. ಈಗಾಗಲೇ ಸಮಯ 12 ಗಂಟೆ ಕೆಟ್ಟ ಬಿಸಿಲಾಗ ಕೆಟ್ಟ ಬಿಸಿಲಾಗ ಹೊಲ ನೋಡಬಾರ್ದಂತ, ಹಸ್ತಾರ್ದ ಮಕ ನೋಡಬಾರ್ದಂತೆ. ಈಗಾಗಲೇ ಕೆಟ್ಟ ಬಿಸಿಲು ಆಗಕ್ಕೆ ಬಂತು. ನಾ ಹೇಳೋದಿಷ್ಟೇ, ಆರೋಗ್ಯ ನಮ್ಮದು ಎಲ್ಲಿ ಕೆಡಾಕತ್ತೈತೆ ಅನ್ನೋದನ್ನು ಮಾತ್ರ ನಾವು ಪರಿಗಣಿಸಬೇಕಾಗತ್ತೆ. ಎಲ್ಲರೂ ಸಹಿತ ಹಳ್ಳಿ ಆಗಿರ್ಬೋದು, ಪಟ್ಟಣ ಆಗಿರ್ಬೋದು, ಎಲ್ಲರೂ ಸಹಿತ ಏನಾಗ್ತಾ ಇದ್ದೇವೆ ಅಂದರೆ ಫಾಸ್ಟ್ ಫುಡ್ಡನ್ನು ತಿಂತಾ ಇದ್ದೇವೆ. ಯಾರೂ ಸಹಿತ ಸಮಾಧಾನದಿಂದ ಮನೆಯಲ್ಲಿ ಮಾಡಿರುವಂಥ ಊಟವನ್ನು ಯಾರೂ ಸಹಿತ ಸವಿತಾ ಇಲ್ಲ. ಹೊರಗಡೆ ಹೋಗಿ ಎಲ್ಲರೂ ಸಹಿತ ಊಟವನ್ನು ಸವಿದು ನಮ್ಮ ಆರೋಗ್ಯವನ್ನು ನಾವು ಕೆಡಿಸ್ಕೊಳ್ತಾ ಇದ್ದೇವೆ. ಮೊದಲಿನ ಎಲ್ಲ ಪೂರ್ವಜರು ಹಿರಿಯರು ಅವರೆಲ್ಲ 100-110 ವರ್ಷ ಸಿದ್ಧಂಗ
ತೋಂಟದ ಶಿವಕುಮಾರ ಮಹಾಸ್ವಾಮಿಗಳು ಬದುಕಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರೆಲ್ಲ ಆಹಾರ ಪದ್ಧತಿಯನ್ನು ನಾವೆಲ್ಲರೂ ಸಹಿತ ನೋಡಬೇಕು. ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ, ಅವರ ಒಂದು ಜಯಂತಿ ಉತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವಪ್ಪ ಅಂತಂದರೆ ಅವರು ಅಷ್ಟು ವರ್ಷ ಬದುಕಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಎಷ್ಟೇ ಟೆನ್ಷನ್ ಬಂದರೂ ಸಹಿತ ಟೆನ್ಷನ್ ತೊಗೊಂಡಿಲ್ಲ ಅವರು. ನಾವೆಲ್ಲರೂ ಸಹಿತ ಏನು ಮಾಡಾಕತ್ತೇವೆ ಅಂದ್ರೆ ಅರ್ಧಕ್ಕರ್ಧ ಟೆನ್ಷನ್ನಿಗೆ ನಮ್ಗೆ ಜಡ್ಡು ಬರಾಕತ್ತವು ಮತ್ತು ಆಹಾರದ ಜೊತೆಗೆ ಟೆನ್ಷನ್ ಜಡ್ಡುಗಳು ಬರ್ತಾ ಇದ್ದಾವೆ. ಅವುಗಳೆಲ್ಲ ಮುಕ್ತ ಆಗಬೇಕಪ್ಪ ಅಂತಂದರೆ ನಮ್ಮ ಆರೋಗ್ಯ ಸಂಪತ್ತು ಭಾಳ ಅವಶ್ಯಕತೆ ಆಗಿರೋದ್ರಿಂದ ತಿಳಿದುಕೊಂಡು ನಮ್ಮ ಕಲ್ಲಪ್ಪ ಜಗ್ಲಿ ಅವರು ತುಮಕೂರದಲ್ಲಿದ್ದು ಸೇವೆಯನ್ನು ಸಲ್ಲಿಸೋದ್ರ ಜೊತೆಗೆ ಸ್ವಗ್ರಾಮವಾದ ಜನನಿ ಜನ್ಮಭೂಮಿಯಷ್ಟೇ ಸ್ವರ್ಗಾದ ಗಿರೀಶಿ ಅಂತ ಹೇಳ್ತಾರೆ. ಯಾರು ನಮ್ಮ ಇಲ್ಲಿ ನಾ ಎಲ್ಲೇ ಹೋಗಿ ಕೆಲಸವನ್ನು ಮಾಡಿದರೂ ಸಹಿತ ನಮ್ಮ ಊರು ನಮ್ಮ ಜನಕ್ಕೆ ನಾ ಏನಾದರೂ ಒಂದಿಷ್ಟು ಅಳಿಲು ಸೇವೆಯನ್ನು ಮಾಡಬೇಕಂತೇಳಿ ಹುಟ್ಟೂರಿಗೆ ಬಂದು ಪ್ರತಿ ವರ್ಷ 2ನೇ ವರ್ಷದ ಒಂದು ಈ ಕಾರ್ಯಕ್ರಮವನ್ನು ಸಹಿತ ಹಮ್ಮಿಕೊಂಡಿದ್ದು ನಮಗೆ ಬಹಳ ಸಂತೋಷಕರವಾಗಿದಂತೆ ತಮಗೆಲ್ಲ ತಿಳಿಪಡಿಸಿ, ನಾನು ಸಹಿತ ಈ ಊರಿನವನೇ ಇಲ್ಲೇ ಇದೇ ಕನ್ನಡ ಶಾಲೆ ಒಳಗೆ ಕಲಿತು 6ನೇ ಕ್ಲಾಸಿಗೆ ಮುಗಿಸಿ ಶನಿವಾರನ ಬಿಟ್ಟು ಹೋಗಿದ್ನಿ. ಹೊಳ್ಳಿ ಶನಿವಾರನ ಈ ಊರಿಗೆ ಬಂದೆ ನಾವು ಹೊಳ್ಳಿ ಶಾಲೆಗೆ. ಯಾಕಂದ್ರೆ ನಮ್ಮ ಮನೆದೇವರು ಅಲ್ಲಿ ಪೂಜೆ ಮಾಡ್ತಿದ್ದೆ, ಹನುಮಪ್ಪನ ಗುಡಿ ಪೂಜೆ ಮಾಡ್ತಿದ್ವಿ, ಕಲ್ವಪ್ಪನ ಗುಡಿ ಪೂಜೆ ಮಾಡ್ತಿದ್ವಿ. ನಾನು ಸಣ್ಣವಿದ್ದಾಗ 6ನೇ ಕ್ಲಾಸಿನ ಒಳಗಡೆ ಇದ್ದಾಗ ಇಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ಸಹಿತ ಶನಿವಾರನ ಬಿಟ್ಟು ಹೋಗಿನಿ. ಶಾಲೆ ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲಿ ಗೇಟ್ನಾಗ ನಮ್ಮನ್ನು ಎಳ್ಕೊಂಡು ಹೋದ್ ನಾನು ಬರ ನಡಿ ಸ್ವಾಮಿಯಾಗಿ ಅಂತ ನಡಿ ಅಂತೇಳಿ ಹೊಳ್ಳಿ ಶನಿವಾರನ ಹೊಳ್ಳಿ ಬಂದೇನೆ. ಅದು ಯೋಗ ನಾ ಬರ್ಬೇಕು ಊರಿಗೆ ಎಷ್ಟೋ ಸಲ ಬಂದೇನೆ ಕರೆ, ಆದ್ರೆ ಇಲ್ಲಿ ಒಳಗೆ ಶಾಲೆ ಒಳಗೆ ಬರೋಕ್ಕಾಗಿದ್ದಿಲ್ಲ. ಆದರೆ ಇವತ್ತದು ಯೋಗ ನಮ್ಮ ಕಲ್ಲಪ್ಪ ಸರ್ ಅವರು ನೀವು ಬರ್ಬೇಕಂತೇಳಿ ನಮ್ಮನ್ನು ಆಮಂತ್ರಣವನ್ನು ನೀಡಿದಾಗ ನಮ್ಗೆ ಭಾಳ ಸಂತೋಷ ಇರೋದು. ನಮ್ಮ ಊರಿನವರು ಹೋಗಿ ತುಮಕೂರಿನೊಳಗೆ ಹೋಗಿ ಒಂದು ಸೇವೆಯನ್ನು ಸಲ್ಲಿಸಿ ಮತ್ತೆ ತಮ್ಮ ಊರಿಗೇ ಬಂದು ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇರೋದನ್ನು ನೋಡಿ ನಮಗೆ ಭಾಳ ಸಂತೋಷಕರವಾಯಿತು. ತಾವೆಲ್ಲರೂ ಸಹಿತ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಎಲ್ಲೆಲ್ಲಿ ಹೋಗಿ ಚಲೋ ದೊಡ್ಡ ಆಸ್ಪತ್ರೆ ಹೋಗೋಕ್ಕಿಂತ ನಮ್ಮ ಇಲ್ಲಿ ಊರಿನೊಳಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥವ್ರು ಬಂದು ಇಲ್ಲಿ ಡಾಕ್ಟರನ್ನು ಕರ್ಕೊಂಡು ಬಂದು ಒಳ್ಳೆ ರೀತಿ ಉಚಿತವಾಗಿ ಎಲ್ಲವನ್ನು ಸಹಿತ ಅದನ್ನು ತಮಗೆಲ್ಲ ನೀಡ್ತಾ ಇದ್ದಾರೆ ಅಂತಂದರೆ ತಾವೆಲ್ಲರೂ ಸಹಿತ ಸದುಪಯೋಗ ಪಡೆದುಕೊಳ್ತೀರಂತೆ ತಮಗೆಲ್ಲ ತಿಳಿಪಡಿಸಿ, ನಮ್ಮ ಗ್ರಾಮದ ಕಲಾಳ ಗ್ರಾಮದ ಸಮಸ್ತ ಗುರು ಹಿರಿಯವರು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಇಂಥ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೂ ಸಹಿತ ಅವರು ಸಹಕಾರವನ್ನು ನೀಡ್ತಾನೆ ಬಂದಿದ್ದಾರೆ. ಒಳ್ಳೆ ರೀತಿಯಾಗಿರ್ತಕ್ಕಂಥ ನಮ್ಮ ಗ್ರಾಮದ ಎಲ್ಲ ಸದ್ಭಕ್ತರು ಸದುಪಯೋಗವನ್ನು ಪಡೆದುಕೊಂಡು ಇನ್ನು ಬೈರಟ್ಟಿಯ ಪರಮ ಪೂಜ್ಯರು ಸಹಿತ ಆಶೀರ್ವಚನ ನೀಡಿದ ನಂತರ ಅದು ಶಿಬಿರ ಪ್ರಾರಂಭವಾಗುತ್ತೆ. ಈ ಗ್ರಾಮದ ಪ್ರತಿಯೊಬ್ಬರು ಸಹಿತ ಬಂದು ಅದನ್ನು ಸದುಪಯೋಗವನ್ನು ಪಡೆದುಕೊಳ್ತೀರಂತೆ ತಮಗೆಲ್ಲ ತಿಳಿಪಡಿಸಿ ನನ್ನ ಆಶೀರ್ವಚನಕ್ಕೆ ಮಾಮನ್ನು ನೀಡುತ್ತೇನೆ. ಬಸವಾದಿ ಶಿವಶರಣೆಯರನ್ನ, ಯಡಿಯೂರು ಯತಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳನ್ನು, ಯುಧ ಪುರುಷ ಲಿಂಗೈಕ್ಯ ಹಾನಗಲ್ಲ ಗುರು ಕುಮಾರ ಮಹಾಸ್ವಾಮಿಗಳನ್ನ ಸ್ಮರಣೆ ಮಾಡ್ತಾ ಇಂದು ಕಲಹಾಳ ಗ್ರಾಮದಲ್ಲಿ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ನಡೆದಾಡುವ ದೇವರಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಪರಮ ಪೂಜ್ಯ ಜಗದ್ಗುರು ಕಾಗಿನೆಲೆಯ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳವರ ಹುಟ್ಟುಹಬ್ಬದ ಪ್ರಯುಕ್ತ ನೀಲಗಂಗಾ ಪ್ಯಾರಾಮೆಡಿಕಲ್ ಕಾಲೇಜ್ ಚಿನ್ನಾಂಬಿಕಾ ವಿದ್ಯಾಸಂಸ್ಥೆಯ ವತಿಯಿಂದ 2ನೇ ವರ್ಷ ನಡೀತಾ ಇರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ದಿವ್ಯ ಸಾನ್ನಿಧ್ಯ ವಹಿಸಿ ತಮ್ಮ ಆಶೀರ್ವಚನವನ್ನು ದಯಪಾಲಿಸಿರುವ ಪರಮ ಪೂಜ್ಯರು, ಆತ್ಮೀಯರು, ನಿಡಗುಂದಿಕೊಪ್ಪದ ಶಾಖಾ ಶಿವಯೋಗ ಮಂದಿರ ಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಚನ್ನಬಸವ ಮಹಾಸ್ವಾಮಿಗಳವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ರೂವಾರಿಗಳು ತುಮಕೂರಿನಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವವರು ಕ್ರಿಯಾಶೀಲ ಯುವಕರಾದ ಮಾನ್ಯ ಯಲ್ಲಪ್ಪ ಜಗ್ಗಲ್ ಅವರಲ್ಲಿ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹೊಮ್ಗಂಡವರು, ಕ್ವಾರಿಯವರು ಹಾಗೂ ನಮ್ಮ ಹಲಗತ್ತಿಯವರು, ಇದೀಗ ತಾನೇ ತಮ್ಮ ಮಾತುಗಳನ್ನು ಹೇಳಿರುವ ಮಾನ್ಯರಾದ ಡಾಕ್ಟರ್ ಬೀರ್ನೂರವರು, ಒಳ್ಳೆಯ ಮಾತುಗಳನ್ನು ಹೇಳಿರ್ತಕ್ಕಂಥ ನಮ್ಮ ಶಿರೋಳದ ಕಣ್ಣಿನ ಆಸ್ಪತ್ರೆ ವೈದ್ಯರಾದ ಮಾನ್ಯ ವೀರೇಶ್ ಅವರು, ಇನ್ನೂ ಅನೇಕ ತಜ್ಞ ವೈದ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಲ್ಲಿ ತುಮಕೂರಿನಿಂದ ಬಂದಿರತಕ್ಕಂಥ ಎಲ್ಲ ವೈದ್ಯರಲ್ಲಿ, ಸಿಬ್ಬಂದಿ ವರ್ಗದವರಲ್ಲಿ
ಇಲ್ಲಿ ನೆರೆದಿರುವ ಕಲಹಾಳ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ನಾಗರಿಕರಲ್ಲಿ, ತಾಯಂದಿರಲ್ಲಿ ಶರಣಾರ್ಥಿಗಳು. ಮಹಾತ್ಮ ಗಾಂಧೀಜಿಯವರು ಹಳ್ಳಿಗೆ ಹಿಂದಿರುಗಿ ಅಂತ ಒಂದು ಮಾತು ಹೇಳ್ತಾರೆ. ಹಳ್ಳಿಗೆ ಹಿಂದಿರುಗಿ ಅಂದರೆ ಆ ಗ್ರಾಮದಿಂದ ಪಟ್ಟಣಕ್ಕೆ ಹೋಗಿರ್ಬೋದು, ಜಿಲ್ಲೆಗೆ ಹೋಗಿರ್ಬೋದು, ಬೇರೆ ಬೇರೆ ರಾಜ್ಯಕ್ಕೆ ಹೋಗಿರ್ಬೋದು, ರಾಜಧಾನಿ, ಸಾಮಾಜಿಕ ಪ್ರಜ್ಞೆ, ಆರೋಗ್ಯ ಪ್ರಜ್ಞೆ, ಸಾಂಸ್ಕೃತಿಕ ಪ್ರಜ್ಞೆಯನ್ನು ತಂದು ಮತ್ತೆ ನಮ್ಮ ಹಳ್ಳಿಗೆ ತಿರುಗಿ ಬಂದು ಆ ಹಳ್ಳಿಯಲ್ಲಿ ಅವನ್ನೆಲ್ಲ ಉತ್ತಿ ಬಿತ್ತಬೇಕು ಅನ್ನೋದನ್ನು ಮಹಾತ್ಮ ಗಾಂಧೀಜಿ ಅವರು ಹಳ್ಳಿಗೆ ಹಿಂದಿರುಗಿ ಅಂತ ಹೇಳ್ತಾರೆ. ಆ ಹಳ್ಳಿಗೆ ಹಿಂದಿರುಗಿ ಅಂದರೆ ನಮ್ಮ ಅನುಭವವನ್ನು ಮತ್ತೆ ನಮ್ಮ ಗ್ರಾಮದಲ್ಲಿ ಬೆಳೆದು ಅದರ ಫಸಲನ್ನು ಮತ್ತೆ ಅನೇಕರಿಗೆ ಮಾದರಿ ಆಗ್ತಕ್ಕಂಥ ಕಾರ್ಯವನ್ನು ನೀವು ಮಾಡಬೇಕು ಅಂತ ಹಳ್ಳಿಗೆ ಹಿಂದಿರುಗಿ ಅಂತ ಮಹಾತ್ಮ ಗಾಂಧೀಜಿ ಅವರು ಹೇಳಿರ್ತಕ್ಕಂಥ ಮಾತನ್ನು 100ಕ್ಕೆ 100ರಷ್ಟು ಅದನ್ನು ಬಹಳಷ್ಟು ಕರಗತ ಮಾಡಿಕೊಂಡು ಅದರಲ್ಲಿ ಯಶಸ್ವಿಯಾದವರಂದ್ರೆ ಈ ಊರಿನ ಮಾನ್ಯ ಕಲ್ಲಪ್ಪ ಜಗ್ಗಲ್ ಅವರು ಅನ್ನೋದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ ಅನ್ನುವಂಥ ಬಹುಶಃ ಈ ಹಳ್ಳಿಗೆ ಹಿಂದಿರುಗಿ ಅನ್ನುವಂಥ ಗಾಂಧೀಜಿಯವರ ಭಾಷಣವನ್ನು ನಾವೆಲ್ಲ ಕಲ್ಲಪ್ಪ ಜಗ್ಗಲ್ ಅವ್ರ ಹಂಗೆ ಕೇಳಿಲ್ಲ ಯಾರು. ಭಾಳ ಮಂದಿ ಹಳ್ಳಿಗೆ ಹಿಂದಿರುಗಿದ್ದು ಯಾವಾಗ ಅಂದ್ರೆ ಕರೋನಾ ಬಂದಾಗ ಸತ್ತಿಗಿದ್ದೀವಿ ಅಂತ ಹಳ್ಳಿಗೆ ಬಂದೀವಿ, ಹೊರತು ಅಲ್ಲಿ ಯಾರೂ ಇರಲಿಲ್ಲ ಅಂತ. ಆದರೆ ಕಲ್ಲಪ್ಪ ಜಗ್ಗಲ್ ಅವರು ಅದನ್ನ ಹಂಗೆ ತಿಳ್ಕೊಳ್ಳಿಲ್ಲ. ನಾನು ಬದುಕಿ ಮತ್ತೊಬ್ಬರನ್ನ ಬದುಕಿಸ್ಬೇಕು ಅಂತ ಏನು ತಿಳ್ಕೊಂಡ್ರಲ್ಲ, ಅದು ಗಾಂಧೀಜಿ ಅವರ ತತ್ವಕ್ಕೆ ಅವರು ಭಾಳಷ್ಟು ಹತ್ತಿರವಾಗಿರ್ತಕ್ಕಂಥವ್ರು ಕಲ್ಲಪ್ಪ ಜಗ್ಗಲ್ ಅವರು. ಹಾಗಾಗಿ ಅಂಥ ಒಂದು ಅಪರೂಪದ ವ್ಯಕ್ತಿಗಳು ಈ ಕಲಹಾಳ ಅಂತಂದರೆ ಭಾಳಷ್ಟು ಸಂಸ್ಕಾರ, ಸಂಸ್ಕೃತಿ, ಧರ್ಮ, ಆಧ್ಯಾತ್ಮ, ಅದರ ಜೊತೆಗೆ ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಊರು ಇದು. ಇಲ್ಲಿ ನೀಲಕಂಠ ಗಣಾಚಾರಿ ಅನ್ನೋರು ಅವರೆಲ್ಲ ಕ್ವಾರಿ ಅವರು ಹೇಳಿದಾಗ ಏನು ಅಂತಂದರೆ ಯಾವುದು ಬರಬೇಕು, ಯಾವುದು ನಿಲ್ಲಬೇಕು ಅನ್ನೋದನ್ನು ಭಾಳ ಸ್ವಚ್ಛವಾಗಿ ಹೇಳಿದ್ದಾರೆ ಅವರು. ನೀಲಕಂಠ ಗಣಾಚಾರ್ಯವರು ಇಲ್ಲೇ ಇದ್ದರು. ಅವರು ಗಾಂಧೀಜಿಯವರು ಜೊತೆಗೆ ಇದ್ದವರು. ಅವರಿಗೆ ಕರ್ನಾಟಕದ ಗಾಂಧಿ ಅಂತ ನಾವೆಲ್ಲ ಕರಿತಿದ್ದೀವಿ ಅನ್ನುವಂಥದ್ದು. ಅವರು ಗಾಂಧಿ ಹುಡುಗಿಯನ್ನು ದುಡ್ತಿದ್ರು. ಗಾಂಧಿ ಹಂಗನೇ ಅವರು ತಮ್ಮ ಕಾರ್ಯಕಲಾಪಗಳನ್ನು ಮಾಡ್ತಿದ್ರು. ಅವರು ರಾಜನೀತಿ ಹೋಗಬೇಕು, ಲೋಕನೀತಿ ಬರಬೇಕು ಅಂತ ಹೇಳ್ತಿದ್ರು. ಮದ್ಯಪಾನ ನಿಲ್ಲಬೇಕು ಅಂತ ಹೇಳ್ತಿದ್ರು. ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಅಂತ ಹೇಳ್ತಿದ್ರು. ಅದೆಲ್ಲ ಬಹುಶಃ ಅವ್ರ ನಂತರ ಆ ಎಲ್ಲ ಕಾರ್ಯವನ್ನು ನಮ್ಮ ಕಲ್ಲಪ್ಪನವರು ಮುಂದುವರಿಸಿದ್ದಾರೆ. ನೀಲಕಂಠ ಗಣಾಚಾರ್ಯವರ ತತ್ವ ಆದರ್ಶ, ಅದು ವಿನೋಬಾ ಭಾವೆ ಅವರ ಆದರ್ಶ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಅವರು ನಡೆದಿರ್ತಕ್ಕಂಥವರು. ಅಂಥ ಒಂದು ಅಪರೂಪದ ಊರು ಇದು. ಅಂಥ ಊರಿನಲ್ಲಿ ನಮ್ಮ ಪೂಜ್ಯ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಅವರು ಈ ಊರಿನಲ್ಲಿ ಜನನ ತಾಳಿ ಶಿವಯೋಗ ಮಂದಿರದಲ್ಲಿ ಅಭ್ಯಾಸ ಮಾಡಿ ಇವತ್ತು ಶಾಖಾ ಶಿವಯೋಗ ಮಂದಿರದ ಮಠದ ಪರಮ ಪೂಜ್ಯರಾಗಿ ಇವತ್ತು ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ಮಾಡ್ಯಾರ ಅಂತಂದರೆ ಈ ಊರಿನ ಹಿರಿಮೆ ಗರಿಮೆ ಮತ್ತಷ್ಟು ಹೆಚ್ಚಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಶನಿವಾರದ ಈ ಶಾಲೆಯಿಂದ ಹೊರಗೆ ಹೋಗಿದ್ದೆ ನಾನು. ಮತ್ತು ಭಾಳ ಸಲ ಈ ಊರಿಗೆ ಬಂದೇನೆ, ಕರೆ ಶಾಲೆಗೆ ಬರೋದು ಏನು ಅವಶ್ಯ ಇರೋದಿಲ್ಲ. ಮತ್ತು ಕಲ್ಲಪ್ಪನವ್ರು ಶನಿವಾರನ ಕರ್ಕೊಂಬಂದು ಅಜ್ಜವ್ರಿಗೆ ಹಳೆ ನೆನಪು ತಂದಾರಲ್ಲ, ಇದು ಒಂದು ಪವಾಡನ ಅಂತ ಹೇಳಬೇಕು. ಹಾಗಾಗಿ ಅಂತಹ ನಮ್ಮ ಕಲ್ಲಪ್ಪನವರು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತಾರೆ. ಬೇಂದ್ರೆ ಒಂದು ಕಡೆ ಬರೀತಾರೆ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚುಂಬಕ ಗಾಳಿ ಬೀಸುತ್ತಿದೆ ಅಂತ ಬರೀತಾರೆ. ಇದು ಕಲಹಾಳ ನಮ್ಮ ಉತ್ತರ ಕರ್ನಾಟಕದಲ್ಲಿ, ತುಮಕೂರು ದಕ್ಷಿಣ ಕರ್ನಾಟಕದಲ್ಲಿ ಇದೆ. ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ಯಾರ ಅವರು. ಆ ದಕ್ಷಿಣದಲ್ಲಿ ಇದ್ರೂ ಸಹಿತ ಉತ್ತರವನ್ನು ಮರೆತಿಲ್ಲ ಅನ್ನುವಂಥ. ಹಂಗಾದ್ರೆ ನಮ್ಮ ರಾಜ್ಯ ಸರ್ಕಾರ ಆಯಿತು, ಕೇಂದ್ರ ಸರ್ಕಾರ ಆಯಿತು, ಉತ್ತರ ದಕ್ಷಿಣ ತರತಮ ಇನ್ನೂ ಹೋಗೇ ಇಲ್ಲ. ನಂಜುಂಡಪ್ಪ ವರದಿ ಜಾರಿಗೆ ಬರಬೇಕು ಅನ್ನುವಂಥದ್ದು ಇನ್ನೂ ಜಾರಿಗೆ ಬಂದೇ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚುಂಬಕ ಗಾಳಿ ಬೀಸುತ್ತಿದೆ. ಅದು ಎಲ್ಲಿ ಬೀಸ್ತದಂದ್ರೆ ಇದು ಕಲಹಾಳ ಗ್ರಾಮದಲ್ಲಿ ಬೀಸಾಕತ್ತೈತಿ. ಯಾಕಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಹೋಗಿರ್ತಕ್ಕಂಥ ಕಲ್ಲಪ್ಪನವರು ದಕ್ಷಿಣದಿಂದ ಮತ್ತು ಉತ್ತರಕ್ಕೆ ಬಂದು ಇಲ್ಲಿ ಆರೋಗ್ಯ ಶಿಬಿರ ಮಾಡುವಂಥ ಉತ್ತರವನ್ನು ಹೇಳಕತ್ತಾರಂದ್ರೆ ಬೇಂದ್ರೆ ಅವರ ಚುಂಬಕ ಗಾಳಿ ಇದು ಆರೋಗ್ಯ ಶಿಬಿರದ ಮೂಲಕ ಮಾಡ್ತಾ ಇರೋದು ಬಹಳಷ್ಟು ಹೆಮ್ಮೆಯ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ವೈದ್ಯರು ಬಹಳಷ್ಟು ಒಳ್ಳೊಳ್ಳೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಆಗಬೇಕು ಅನ್ನುವಂಥದ್ದು. ನಾವೆಲ್ಲ ಆರೋಗ್ಯ ಸೂತ್ರವನ್ನು ನಾವೆಲ್ಲ ಕಾಯಬೇಕು.
ಆರೋಗ್ಯದ ಸೂತ್ರ ಏನು ಅಂತಂದ್ರೆ ಭಾಳ ಸರಳ ಐತದ. ತಲೆ ತಣ್ಣಗಿರ್ಬೇಕಂತ, ಹೊಟ್ಟೆ ತೆಳ್ಳಗಿರ್ಬೇಕಂತ, ಕಾಲು ಬೆಚ್ಚಗಿರ್ಬೇಕಂತ, ಇದು ಆರೋಗ್ಯದ ಸೂತ್ರ ಇದು. ಇದು ಇತ್ತಂದ್ರೆ ಯಾರಿಗೆ ಯಾವ ರೋಗ ಬರೋದಿಲ್ಲಂತ ಹಾನಗಲ್ ಕುಮಾರ ಮಹಾಸ್ವಾಮಿಗಳಂತವ್ರು, ಜಗದ್ಗುರು ಸಿದ್ಧಾರೂಢರಂತವ್ರು, ಅವ್ರ ತಲೆ ತಣ್ಣಗಿತ್ತಂತ, ಹೊಟ್ಟೆ ತೆಳ್ಳಗಿತ್ತಂತ, ಕಾಲು ಬೆಚ್ಚಗಿದ್ವಂತ, ಅವ್ರ ಆರೋಗ್ಯ ಹಂಗಿತ್ತು ಅನ್ನುವಂಥದ್ದು. ಈಗ ನಮ್ಮನ್ನು ಹಿಡ್ಕೊಂಡ ಯಾರು ಹೊಟ್ಟಿನ ತೆಳಗಿಲ್ಲ, ತಲೆನೂ ತಂಪಿಲ್ಲ, ಕಾಲೂ ಬೆಚ್ಚಗಿಲ್ಲ. ನಾವು ಯಾಕೆ ಅಂತಂದರೆ ಬೀರ್ನೂರು ಸರು ಮೊಬೈಲ್ ಬಗ್ಗೆ, ಕೆಲಸದ ಒತ್ತಡದ ಬಗ್ಗೆ, ಬೇಗನೆ ಹೇಳಲಾರದ ಬಗ್ಗೆ ಅನೇಕ ಉದಾಹರಣೆಗಳನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಜೀವನದ ಶೈಲಿ, ನಮ್ಮ ಆಹಾರ ವಿಹಾರದ ಪದ್ಧತಿ ಭಾಳಷ್ಟು ಬದಲಾವಣೆಯಾಗಿದ್ದರಿಂದ ಎಲ್ಲಿ ಏನೋ ಹಾದಿ ಹೋಗುತ್ತೇವ ಒಳಗೆ ಹಾಕ್ಕೊಂಡಿವಿ ಅನ್ನುವಂಗೆ ಬೇರೆ ಬೇರೆ ಆಚಾರ ವಿಚಾರ ಪರಂಪರೆ ಸಂಸ್ಕೃತಿಯನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಆರೋಗ್ಯ ಕೆಡಿಸಿಕೊಳ್ತಕ್ಕಂಥ ವಿಚಾರದಲ್ಲಿ ನಾವೆಲ್ಲ ಇದ್ದೀವಿ. ಹಾಗಾಗಿ ನಮ್ಮ ದೇಶೀಯ ಆಹಾರ, ದೇಶೀಯ ವಿಹಾರ, ಆಮೇಲೆ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ನಮ್ಮ ಜೀವನ ಶೈಲಿಯಲ್ಲಿ ತಂದುಕೊಂಡು ಸಮೃದ್ಧ ಭಾರತವನ್ನು, ಸ್ವಸ್ಥ ಭಾರತವನ್ನು, ಸ್ವಸ್ಥ ನಾಡನ್ನು ಕಟ್ಟೋದ್ರ ಜೊತೆಗೆ ನಮ್ಮ ಆರೋಗ್ಯ ಸ್ವಸ್ಥ ಇದ್ದರೆ ನಮ್ಮ ಊರು ಸ್ವಸ್ಥ ಇರ್ತದೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಾವೆಲ್ಲ ಆರೋಗ್ಯವಂತರಾಗಿ ಬದುಕಬೇಕು. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಅಂಥ ಆರೋಗ್ಯವೇ ಭಾಗ್ಯ ಅನ್ನೋದಂತಂದರೆ ನಾವೆಲ್ಲ ಈಗೇನು ವೈದ್ಯರು ಬಂದಿದ್ದಾರೆ, ನಮ್ಮಲ್ಲಿರ್ತಕ್ಕಂಥ ಕಾಯಿಲೆ ಕಸಾರಿಕೆಯನ್ನು ಅವರು ತಪಾಸಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಡೋದರ ಜೊತೆಗೆ ಆ ನಂತರದಲ್ಲಿ ಅದಕ್ಕೆ ಔಷಧಿ ವಿತರಣೆ ಮಾಡೋದರ ಜೊತೆಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾರೆ. ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಡಾಕ್ಟರ್ ವೀರೇಶ್ ಅವರು ಕಣ್ಣಿನ ಬಗ್ಗೆ ಭಾಳ ಒಳ್ಳೆಯ ಮಾತನ್ನು ಹೇಳಿದರು. ಕಳೆದ 8 ವರ್ಷಗಳಿಂದ ನಮ್ಮ ಶಿರೋಳದಲ್ಲಿ ಭಾಳ ಒಳ್ಳೆಯ ರೀತಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ತಜ್ಞ ವೈದ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಮಾರ್ಗದರ್ಶನ ನಮಗೆಲ್ಲ ಅವಶ್ಯ. ಅಂತಹ ಒಂದು ಸದುಪಯೋಗವನ್ನು ಕಲಾದ ಎಲ್ಲ ಸದ್ಭಕ್ತರು ಪಡೆಯಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ನಡೆದಾಡುವ ದೇವರು. ಅವರು ಶತಮಾನಗಳನ್ನು ದಾಟಿ ಬದುಕಿರ್ತಕ್ಕಂಥವ್ರು. ಅವರ ಆರೋಗ್ಯದ ಗುಟ್ಟು ಏನಂದ್ರೆ 3 ಗಂಟೆಗೆ ಎದ್ದು ಅವಾಗನೇ ಪೂಜೆ ಪುನಸ್ಕಾರ ಜಪ ತಪ ಮಾಡೋದ್ರ ಜೊತೆಗೆ, ದಾಸೋಹ ಮಾಡೋದ್ರ ಜೊತೆಗೆ ಬಿದ್ದವರನ್ನ ಬೀಳುತ್ತಿರುವವರನ್ನ ಎತ್ತಿ ಹಿಡಿತಕ್ಕಂಥ ಕಾರ್ಯ ಮಾಡಿರ್ತಕ್ಕಂಥವ್ರು ಸಿದ್ಧಗಂಗೆಯ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಆ ನಂತರ ಕಾಗಿನೆಲೆಯ ಪರಮ ಪೂಜ್ಯರು ಜಾತಿ ಮತ ಪಂಥವನ್ನು ಮೀರಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಇಡೀ ಈ ದೇಶದ, ಈ ರಾಜ್ಯದ ಎಲ್ಲ ಜನರಿಗೆ ಒಳ್ಳೆಯದನ್ನು ಬಯಸ್ತಕ್ಕಂಥ ಪರಮ ಪೂಜ್ಯ ನಮ್ಮ ಕಾಗಿನೆಲೆ ಪರಮ ಪೂಜ್ಯರು ಅವರೆಲ್ಲ ನಮಗೆ ಆದರ್ಶ ಅನ್ನುವಂಥದ್ದು. ಅಂಥ ಪರಮ ಪೂಜ್ಯರ ಹುಟ್ಟುಹಬ್ಬ ಭಾಳಷ್ಟು ಮಂದಿ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು. ಆದರೆ ನಮ್ಮ ಜಗ್ಗಲ್ ಕಲ್ಲಪ್ಪನವರು ಈ ಗ್ರಾಮದಲ್ಲಿ ಪ್ರತಿ ವರ್ಷ ಅವ್ರ ಹುಟ್ಟುಹಬ್ಬವನ್ನು ಭಾಳಷ್ಟು ವಿಧಾಯಕವಾಗಿ, ವೈಚಾರಿಕವಾಗಿ ಆರೋಗ್ಯ ಶಿಬಿರದ ಮೂಲಕ ಮಾಡ್ತಾ ಇರೋದು ಬಹುಶಃ ಈ ನಾಡಿನಲ್ಲಿ ಕಾಗಿನೆಲೆ ಪರಮ ಪೂಜ್ಯರ ಒಂದು ಹುಟ್ಟುಹಬ್ಬ, ಸಿದ್ಧಗಂಗಾ ಪರಮ ಪೂಜ್ಯರ ಹುಟ್ಟುಹಬ್ಬ ಆರೋಗ್ಯ ಶಿಬಿರವನ್ನಾಗಿ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಅದು ಕಲಹಾಳ ಗ್ರಾಮದ ಎಲ್ಲ ನಾಗರಿಕರ ಒಂದು ಸಮ್ಮುಖದಲ್ಲಿ, ನಮ್ಮ ಕಲ್ಲಪ್ಪನವರ ಹಿರಿತನದಲ್ಲಿ ಈ ನಾಡಿನಲ್ಲಿ ಬಹುಶಃ ಕಲಾಳದಲ್ಲಿನೇ ವಿಶೇಷವಾಗಿ ನಡೀತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ಇದಕ್ಕೆಲ್ಲ ಬಹುಶಃ ಕಲ್ಲಪ್ಪನವರು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಬಂದಿರ್ಬೋದು. ಮರಯ್ಯ ಬಂದಿದ್ದಾನ ಅವನ ಉತ್ತರ ಹೇಳ್ಕೊಂಡು ಹೋಗಲಿ ಅಂತ ನೀವು ಯಾರೂ ಸುಮ್ಮನೆ ಇರೋದಿಲ್ಲ. ಯಾಕೆಂದರೆ ಅವ್ರ ಊರಿನ ಅಭಿಮಾನವನ್ನು ಇಟ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ಸಿಬ್ಬಂದಿ ಕರ್ಕೊಂಡು ಬಂದು ಮತ್ತು ಕುಡಿಯುವ ನೀರಿನ ಸಹಿತ ಅಲ್ಲಿಂದ ಇಲ್ಲಿಗೆ ತೊಗೊಂಡು ಬಂದಾರ ಅಂದ್ರೆ ಊರಿನ ಬಗ್ಗೆ ಎಷ್ಟು ಅಭಿಮಾನ ಇರ್ಬೋದು ಅಂತ. ಹಾಗಾಗಿ ಇಲ್ಲಿ ಅನೇಕರು ಈ ಊರಿನಲ್ಲಿ ಓದಿರ್ತಕ್ಕಂಥ ಬೇರ್ನೂರವರು, ಅನೇಕರು ಇಲ್ಲಿ ತಜ್ಞ ವೈದ್ಯರು ಇದೇ ಊರವರು ಬಂದಾರ. ಆ ಊರಿನ ಅಭಿಮಾನ ಇನ್ನೂ ಇಮ್ಮಡಿ ಮುಮ್ಮಡಿ 100 ಮಡಿ ಆಗಲಿ. ನಮ್ಮ ಗ್ರಾಮ ಸುಧಾರಣೆ ಆಗಬೇಕಂದ್ರೆ ಒಬ್ಬರಿಂದ ಆಗೋದಿಲ್ಲ. ನಾವೆಲ್ಲ ಏನಾಗಬೇಕು ಅಂತಂದರೆ ನಮ್ಮ ತನು ಮನ ಧನವನ್ನು ಅದಕ್ಕೆ ಅರ್ಪಣೆ ಮಾಡೋದ್ರ ಜೊತೆಗೆ ಗ್ರಾಮವನ್ನು ಉದ್ಧಾರ ಮಾಡ್ತಕ್ಕಂಥ ಕಾರ್ಯ ತಾವೆಲ್ಲ ಮಾಡಬೇಕು. ಇದಕ್ಕೆಲ್ಲ ಕಲ್ಲಪ್ಪನವ್ರ ಮಾದರಿ, ಅವರಿಗೆ ನೀವೆಲ್ಲ ಎಡಗೈ ಬಲಗೈಯಾಗಿ ಸಹಾಯ ಸಹಕಾರ ಮಾಡ್ತಕ್ಕಂಥ ಈ ಊರಿನ ಎಲ್ಲ ಹಿರಿಯರನ್ನು
ತಾಯಂದಿರನ್ನ, ಯುವಕರನ್ನ, ಮಕ್ಕಳನ್ನ ಎಲ್ಲರನ್ನ ಅಭಿನಂದಿಸೋದ್ರ ಜೊತೆಗೆ ಈ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಯಿತು. ಪರಮ ಪೂಜ್ಯರು ಈ ಊರಿನಿಂದ ಶಿವಯೋಗ ಮಂದಿರದಲ್ಲಿದ್ದು ಆ ಊರಿನ ಒಂದು ಮಠಕ್ಕೆ ಮಹಾಸ್ವಾಮಿಗಳಾಗಿ ಅಲ್ಲಿ ಭಕ್ತಿ ಜ್ಞಾನದ ಬೀಜವನ್ನು ಬಿತ್ತೋದ್ರ ಜೊತೆಗೆ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕಾರ್ಯವನ್ನು ಮಾಡೋದ್ರ ಜೊತೆಗೆ ನಿಮ್ಮ ಕಲಾಳದ ಕೀರ್ತಿ ವಾರ್ತೆಯನ್ನು ಆ ಭಾಗದಲ್ಲಿ ಪಸರಿಸ್ತಕ್ಕಂಥ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಅಂಥ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಈ ನಮ್ಮ ಕಲ್ಲಪ್ಪನವರ ಕಾರ್ಯಕ್ರಮ ಯಶಸ್ವಿಯಾಗಲಿ. ಅವ್ರು ಬರೋ ದಿನಮಾನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಾಮಾಜಿಕ, ಧಾರ್ಮಿಕ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು, ಪೂಜ್ಯರಾದ ಕಾಗಿನೆಲೆ ಮಹಾಸ್ವಾಮಿಗಳು ಅವ್ರಿಗೆ ಅನುಗ್ರಹಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ಶಿಬಿರ ಯಶಸ್ವಿಯಾಗಲಿ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳು.